pleading with them. ಅವರಿಗೆ ಬೇಡಿಕೊಳ್ತಾ ಇದ್ದಾನೆ. And he is telling them, ಮತ್ತೆ ಅವರಿಗೆ ಹೇಳ್ತಾ ಇದ್ದಾನೆ, oh, the church of Thessalonica, ಓ ಥೆಸಲೋನಿಕ ಸಭೆಯವರೇ, I'm going to leave with you a few things this evening. ಈ ಸಂಜೆಯ ಸಮಯದಲ್ಲಿ ಕೆಲವು ವಿಷಯಗಳನ್ನು ಬಿಡಲಿಕ್ಕಿದ್ದೇನೆ. You better follow those points. ಆ ಒಂದು ಅಂಶಗಳನ್ನು ನೀವು ಹಿಂಬಾಲಿಸಿದರೆ ಒಳ್ಳೆಯದು. Because when you follow those points, ಆ ಒಂದು ಅಂಶಗಳನ್ನು ನೀವು ಹಿಂಬಾಲಿಸುವಾಗ you will be led into a victorious life. ನೀವು ಜಯಭರಿತವಾದ ಜೀವನದಲ್ಲಿ ನಡೆಸಲ್ಪಡ್ತೀರಾ. So similarly, tonight I am not here to talk anything new, but I am here to remind you what the Lord has already spoken. ನಾನು ಮತ್ತೊಮ್ಮೆ ಈ ಸಂಜೆಯ ಸಮಯದಲ್ಲಿ ಮತ್ತೆ ಹೊಸದಾದಂತಹ ಸಂಗತಿಯನ್ನು ಮಾತಾಡಲಿಕ್ಕೆ ಇಲ್ಲಿಲ್ಲ. ಆದರೆ ದೇವರು ಏನು ಮಾತನಾಡಿದ್ದಾನೋ ಅದನ್ನು ಮತ್ತೊಮ್ಮೆ ನಿಮ್ಮ ನೆನಪಿಗೆ ತರಲಿಕ್ಕಾಗಿ ಇಲ್ಲಿದ್ದೇನೆ. But Paul the apostle is telling the Thessalonian church to follow three simple points. ಇಲ್ಲಿ ಥೆಸಲೋನಿಕ ಸಭೆಯವರಿಗೆ ಪೌಲನು ಬರೆದು ಹೇಳ್ತಾ ಇದ್ದಾನೆ, ಮೂರು ಪ್ರಮುಖವಾದಂತಹ ಒಂದು ಸರಳವಾದಂತಹ ಒಂದು ಅಂಶಗಳನ್ನು ಪಾಲಿಸಬೇಕಂತ. First thing is said, ಮೊಟ್ಟ ಮೊದಲನೇದಾಗಿ verse 16, my NKJV version says, NKJ ವರ್ಷನ್ ಅಲ್ಲಿ ಹೇಳ್ತದೆ, rejoice always. ಯಾವಾಗಲೂ ಸಂತೋಷಿಸಿರಿ. Amen. Amen. Be joyful always. ಯಾವಾಗಲೂ ಕೂಡ ಆನಂದ ಭರಿತರಾಗಿರಿ. Somebody say joyful. ಎಲ್ಲರೂ ಹೇಳ್ರಿ ಆನಂದ ಭರಿತರಾಗಿರಿ. ಜೋರಾಗಿ ಹೇಳ್ರಿ joyful. ಎಲ್ಲರೂ ಕೂಡ ಹೇಳ್ರಿ ಆನಂದ ಭರಿತರಾಗಿರಿ. Come on, look your neighbors, look straight into their eyes and tell them be joyful. ಓ ನಿಮ್ಮ ಒಂದು ಪಕ್ಕದವರ ಕಡೆಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ನೆಟ್ಟಗೆ ಹೇಳ್ರಿ, ಯಾವಾಗಲೂ ಆನಂದ ಭರಿತರಾಗಿರಿ. ಯಾವಾಗಲೂ ಆನಂದ ಭರಿತರಾಗಿರಿ. ಆನಂದ ಭರಿತರಾಗಿರಿ. Amen. Amen. Hallelujah. Hallelujah. So the Bible instructs us that we need to be joyful always. ಸತ್ಯವೇದ ನಮಗೆ ಸಲಹೆ ಕೊಟ್ಟು ಉಪದೇಶಿಸ್ತಾ ಇದೆ, ನಾವು ಯಾವಾಗಲೂ ಕೂಡ ಆನಂದ ಭರಿತರಾಗಿರಬೇಕು. And tonight as people of God we have all the reason to rejoice because we are in the presence of God Most High. ದೇವರ ಮಕ್ಕಳಾಗಿ ನಮಗೆ ಎಲ್ಲಾ ವಿಧವಾದ ಕಾರಣಗಳು ಉಂಟು ನಾವು ದೇವರಲ್ಲಿ ಆನಂದಿಸಲಿಕ್ಕೆ, ಯಾಕಂದ್ರೆ ನಾವು ದೇವರ ಸನ್ನಿಧಾನದಲ್ಲಿ ಇದ್ದೇವೆ. Now Paul the apostle does not give the Thessalonian church an option. ಇಲ್ಲಿ ಥೆಸಲೋನಿಕ ಸಭೆಯವರಿಗೆ ಪೌಲನು ಒಂದು ಆಯ್ಕೆ ಮಾಡಿಕೊಳ್ಳಿಕ್ಕೆ ಕೊಡ್ತಾ ಇಲ್ಲ. He did not say, ಅವರು ಹೇಳಿಲ್ಲ you can be joyful. ನೀವು ಆನಂದವಾಗಿರಬಹುದು. He never said you may be joyful. ಅಥವಾ ನೀವು ಆನಂದವಾಗಿರ್ಲಿಕ್ಕೆ ಇರಬಹುದು ಅಂತ ಹೇಳಿಲ್ಲ. Nor did he say you can choose to be joyful. ಅಥವಾ ನೀವು ಆನಂದವಾಗಿರ್ಲಿಕ್ಕೆ ಆಯ್ಕೆ ಮಾಡಿಕೊಳ್ಳಬಹುದು ಅಂತ ಹೇಳ್ತಾ ಇಲ್ಲ. So he makes a definite, a consistent statement and is urging them be joyful always. ಆದ್ರೆ ಒಂದು ಸ್ಥಿರವಾದಂತಹ ಒಂದು ಹೇಳಿಕೆಯನ್ನು ಮಾಡಲೇಬೇಕಾದಂತಹ ಆಜ್ಞೆ ರೂಪದಲ್ಲಿ ಹೇಳ್ತಾ ಇದ್ದಾನೆ, ಯಾವಾಗಲೂ ನೀವು ಆನಂದ ಭರಿತರಾಗಿರಿ. Amen. Amen. And we have fullness of joy in the presence of God. ದೇವರ ಪ್ರಸನ್ನತೆಯಲ್ಲಿ ನಮಗೆ ಪರಿಪೂರ್ಣವಾದ ಸಂತೋಷವಿದೆ. Amen. Amen. ನಂಬ್ತೀರಾ? You believe you have the fullness of joy in the presence of God? ದೇವರ ಪ್ರಸನ್ನತೆಯಲ್ಲಿ ಪರಿಪೂರ್ಣ ಸಂತೋಷವಾದ ಅಂತೇಳಿ ನೀವು ನಂಬ್ತೀರಾ? Amen. Amen. How do we know we are joyful? ಯಾವ ರೀತಿ ನಾವು ತಿಳ್ಕೊಳ್ಳಬಹುದು ನಾವು ಸಂತೋಷ ಭರಿತರಂತೇಳಿ? I remember my friend once told me. ಒಂದು ಸಾರಿ ನನ್ನ ಸ್ನೇಹಿತನು ಹೇಳಿದಂತ ಒಂದು ವಿಷಯ ನೆನಪಿಗೆ ಬರ್ತಾ ಇದೆ. He told me that there are three signs of joy. ನೋಡಿ, ಆ ಒಂದು ಸಂತೋಷ ಎನ್ನುವಂತನಿಗೆ ಮೂರು ಮಕ್ಕಳಿದ್ದರಂತೆ. ಎಷ್ಟು? ಮೂರು ಗಂಡು ಸೈನ್ಸ್. ಕ್ಷಮಿಸಿ, ಸೈನ್ಸ್ ಸನ್ಸ್ ಅಲ್ಲ, ಮೂರು ಮುಖ್ಯವಾದ ಸೂಚನೆಗಳು ಉಂಟು. ಎಷ್ಟು? ಎಲ್ಲರೂ ಹೇಳ್ರಿ. ಮೂರು ಗುರುತುಗಳು. There are three signs of joy. ಹೌದ್ರಿ, ಸಂತೋಷಕ್ಕೆ ಮೂರು ಮುಖ್ಯವಾದಂತ ಗುರುತುಗಳು. The first sign of joy. ನೋಡಿ, ಸಂತೋಷದ ಮೊದಲನೇ ಒಂದು ಗುರುತು. When we are joyful, ನಾವು ಸಂತೋಷವಾಗಿದ್ದೇವೆಂದ್ರೆ we have a smile on our face. ನಮ್ಮ ಮುಖದಲ್ಲಿ ನಗು ಇರುತ್ತೆ. Amen. ಹೌದಾ? ನಂಬ್ತೀರಾ? Do you believe it? ನೀವು ಇದು ನಂಬ್ತೀರಾ? ನಂಬ್ತಿರಲ್ರಿ? When we are joyful, ನಾವು ಆನಂದವಾಗಿದ್ದೇವೆ ಅನ್ನೋದಕ್ಕೆ how do we know we are joyful? ನಾವು ಆನಂದವಾಗಿರುವುದಕ್ಕೆ ಯಾವ ರೀತಿ ನಾವು ತಿಳ್ಕೊಳ್ಳಬಹುದು? We have a smile on our face, right? ನಮ್ಮ ಮುಖದಲ್ಲಿ ನಗು ಇರುತ್ತದೆ. So tonight are you joyful? ಮತ್ತೆ ಈ ರಾತ್ರಿ ನೀವು ಸಂತೋಷವಾಗಿದ್ದೀರಾ? ಇದೀರಾ? Look your neighbor, give them a good smile. ಹಾಗಾದ್ರೆ ನಿಮ್ಮ ಪಕ್ಕದವರ ಕಡೆಗೆ ನೋಡ್ರಿ, ಒಂದು ಒಳ್ಳೆ ನಗುವನ್ನು ನಗರಿ. Only joyful people, okay? ಕೇವಲ ಆನಂದವಾಗಿರೋರು ಮಾತ್ರ. Come on, look to them, give them a good smile. ನೀವು ಆನಂದವಾಗಿ ಭರಿತರಾಗಿದ್ದ ಪಕ್ಷದವರ ಕಡೆಗೆ ನೋಡಿ ಒಂದು ಮುಗುಳು ನಗೆಯನ್ನು ಕೊಡ್ರಿ. Amen. Amen. When you are joyful, you have a smile on your face. ಹೌದು, ನೀವು ಆನಂದ ಭರಿತರಾಗಿರುವಾಗ ನಿಮ್ಮ ಮುಖದಲ್ಲಿ ನಗು ಯಾವಾಗಲೂ ಕಾಣ್ತದೆ. It is said that smile increases our face value. ಈ ರೀತಿ ಹೇಳಲ್ಪಟ್ಟಿದೆ, ನಮ್ಮ ನಗುವಂತ ನಗು ನಮ್ಮ ಮುಖದ ಬೆಲೆಯನ್ನು ಹೆಚ್ಚಿಸುತ್ತದೆ. Amen. Amen. Irrespective of what dress we wear, ನಾವು ಹಾಕಿಕೊಂಡಂತ ವಸ್ತ್ರ ಉಡುಪು ಎಂತದೇ ಆಗಿರಲಿ, irrespective of what jewelry we wear, ಎಂತ ಆಭರಣಗಳು ಧರಿಸಿಕೊಂಡಿರುವಂತದೇ ಆಗಿರಲಿ, irrespective of how we look, ಮತ್ತೆ ನೋಡ್ಲಿಕ್ಕೆ ನಾವು ಯಾವ ರೀತಿ ಕಾಣ್ತಾ ಇರಬಹುದು, but the first sign of joy when we have it on our faces, we
our value is increased. ಹೌದು ಪ್ರಿಯರೇ, ನಮ್ಮಲ್ಲಿ ಸಂತೋಷವಿದೆ ಅಂತೇಳಿ ನಾವು ಮುಖದಲ್ಲಿ ನಗುವಾಗ ನಮ್ಮ ಮುಖದ ಕಳೆ ಬೆಲೆಯನ್ನು ಅದು ಹೆಚ್ಚಿಸುತ್ತದೆ. Amen. Amen. So don't sit with serious faces. ಯಾರು ಕೂಡ ಇಲ್ಲಿ ಗಾಂಭೀರ್ಯವಾಗಿ ಇಲ್ಲಿ ಕೂತ್ಕೋಬೇಡಿ. So don't negate the word of God. ದೇವರ ವಾಕ್ಯವನ್ನು ಯಾರು ಕೂಡ ನಿರ್ಲಕ್ಷ್ಯ ಮಾಡಬೇಡಿ. Sit with a smile. ನಗು ಮುಖದಿಂದ ಕುಳಿತುಕೊಳ್ಳಿ. Sit and relax in the presence of God. ಆರಾಮವಾಗಿ ದೇವರ ಪ್ರಸನ್ನತೆಯಲ್ಲಿ ಕುಳಿತುಕೊಂಡಿರಿ. Amen. Amen. So keep smiling always. ಯಾವಾಗಲೂ ಕೂಡ ನಗು ನಿಮ್ಮ ಮುಖದಲ್ಲಿ ಇರಲಿ. Amen. Amen. Some people, ಕೆಲವು ಜನರು are so joyful, ಎಷ್ಟು ಸಂತೋಷವಾಗಿರ್ತಾರಂದ್ರೆ, for a small joke they laugh so much that they bring the heavens down. ಹೌದು ಪ್ರಿಯರೇ, ಸಣ್ಣ ಒಂದು ತಮಾಷೆಗೂ ಕೂಡ ಎಷ್ಟು ನಕ್ ಬಿಡ್ತಾರಂದ್ರೆ ಪರಲೋಕವನ್ನು ಕೆಳಗೆ ತಂದಷ್ಟು ಮಟ್ಟಿಗೆ ನಕ್ ಬಿಡ್ತಾರೆ. ನೋಡಿದಾರ ನಿಮ್ ಫ್ರೆಂಡ್ಸ್, ನಿಮ್ ನೇಬರ್ಸ್, ಚರ್ಚ್ ಅಲ್ಲಿ ಯಾರನ್ನ ಫಾರ್ ಸ್ಮಾಲ್ ಜೋಕ್ ದೇ ಲಾಫ್ ಸೋ ಮಚ್. ಹೌದು, ಸಣ್ಣ ತಮಾಷೆಗೂ ಕೂಡ ಅವ್ರು ಎಷ್ಟು ಮಟ್ಟಿಗೆ ನಕ್ ಬಿಡ್ತಾರಂದ್ರೆ there will not be so much of requirement of so much laughing. Okay. ಹೌದು ಪ್ರಿಯರೇ, ಮತ್ತೆ ಹೆಚ್ಚಿನ ರೀತಿಯಾದಂತಹ ಒಂದು ನಗು ಅಲ್ಲಿ ಎಷ್ಟು ಮಾತ್ರ ಅವಶ್ಯಕತೆಯಲ್ಲಿ ಬೇಕಾಗಿರುವುದು. But they laugh so much that the joy is seen, evident. ಹೌದು ಪ್ರಿಯರೇ, ಅವರು ಎಷ್ಟು ಸಂತೋಷವಾಗಿದ್ದಾರೆ ಅಂತೇಳಿ ಅವ್ರ ನಗುನಲ್ಲಿ ನಮಗೆ ಗೊತ್ತಾಗ್ಬಿಡ್ತವೆ. Amen. ಹೌದಾ? Some people ಉಲ್ಟಾ, ಕೆಲವು ಜನರು ಉಲ್ಟಾ, ಎಷ್ಟನ್ನ ದೊಡ್ಡ ಜೋಕ್ ಇರಲಿ ಅವ್ರ ಸ್ಮೈಲ್, ಸ್ಮಾಲ್ ಸ್ಮೈಲ್. ಎಷ್ಟು ದೊಡ್ಡ ತಮಾಷೆ ಇದು ಹೇಳಿದ್ರು ಕೂಡ ಕೇಳಿದ್ರು ಕೂಡ ಅಂತ ಬಹಳ ಸೀರಿಯಸ್ ಆಗಿ ನಗ್ತಾರೆ ಕೆಲವು. Some people ಉಲ್ಟಾ, ಇನ್ನು ಕೆಲವರು ಉಲ್ಟಾ. Some people they have always smile. They were going on the bike, they keep smiling. For no reason they keep smiling. ಹೌದು ಪ್ರಿಯರೇ, ಮತ್ತೆ ಇನ್ನು ಕೆಲವು ಜನರು ಯಾವಾಗ್ಲೂ ನಗ್ತಾರೆ ಅಂತಾರೆ, ಸದಾ ಕೊಡ್ತಾರ. ಅವ್ರಿಗೆ ಬೈಕ್ ನಲ್ಲಿ ಹೋಗ್ಬೇಕಾದ್ರೂ ಕೂಡ ನಗ್ತಾ ಇರ್ತಾರೆ. ನೋಡಿರ ರೋಡ್ ಮೇಲೆ ಯಾರನ್ನ ನೋಡಿದ್ರೆ ಯಾರಾದ್ರೂ ಇಲ್ಲಿ? Whether you smile little or smile more, but you need to have a smile on your face because that is the first sign of joy a child of God should have. ಹೌದು, ನಾವು ದೇವರ ಮಕ್ಕಳಿಗೆ ಇರಲೇಬೇಕಾದಂತ ಗುರುತು ನಾವು ಸಂತೋಷವಾಗಿದ್ದಕ್ಕೆ ಕಾರಣ ಅಥವಾ ಗುರುತು ರುಜುವೇನೆಂದ್ರೆ ನಮ್ಮ ಮುಖದಲ್ಲಿ ಯಾವಾಗಲೂ ನಗು ಕಾಣಬೇಕು. Amen. Amen. Hallelujah. Hallelujah. The second sign of joy. ನೋಡ್ರಿ, ಸಂತೋಷ ಭರಿತರಾಗಿದ್ದೀವಿ ಅನ್ನೋದಕ್ಕೆ ಎರಡನೇ ಗುರುತು. When you are joyful, ನೀವು ಆನಂದ ಭರಿತರಾಗಿದ್ದೀರಂದ್ರೆ you have a song on your lips. ನಿಮ್ಮ ತುಟಿಗಳಲ್ಲಿ ಹಾಡಿರುತ್ತವೆ. Amen. Amen. Hallelujah. Hallelujah. When you are joyful, ನೀವು ಆನಂದ ಭರಿತರಾಗಿದ್ದಾಗ there is a song that erupts from the bottom of your heart. ನಿಮ್ಮ ಹೃದಯದ ಅಂತರಾಳದಿಂದ ಹಾಡು ಎದ್ದು ಬರ್ತಾ ಇರ್ತದೆ. I am not talking about that Bollywood or Tollywood songs. ಒಂದು ಟಾಲಿವುಡ್ ಅಥವಾ ಬಾಲಿವುಡ್ ಸಾಂಗ್ ಗಳ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. But I am talking about the joy that comes from the Lord. ಆದ್ರೆ ಕರ್ತನಿಂದ ಬರುವಂತ ಸಂತೋಷದ ಹಾಡಿನ ಬಗ್ಗೆ ಮಾತಾಡ್ತಾ ಇದ್ದಾನೆ. And the song that erupts from the bottom of your heart to in praise and thanksgiving unto God. ದೇವರಿಗೆ ಕೃತಜ್ಞತೆ ಮತ್ತು ಸ್ತುತಿಯನ್ನು ಸಲ್ಲಿಸುವಂತ ಒಂದು ಹಾಡು ಅದು ನಿಮ್ಮ ಹೃದಯದ ಅಂತರಾಳದಿಂದ ಅದು ಚಿಗುರಿ ಬರ್ತದೆ. Amen. Amen. When you are joyful, ನೀವು ಆನಂದವಾಗಿರುವಾಗ, irrespective of where you are, ನೀವು ಯಾವ ದಾಟಿಯಲ್ಲಿ ಇರುವಂತವರಾಗಿದ್ರು, irrespective of what you've been doing, ಅಥವಾ ಏನು ಮಾಡುತ್ತಿರುವಂತ ಒಂದು ಸಂದರ್ಭವಾಗಿದ್ರು ಪರವಾಗಿಲ್ಲ, you keep humming the joyful song. ನೀವು ಯಾವಾಗಲೂ ಕೂಡ ಆನಂದ ಭರಿತವಾದಂತ ರಾಗವನ್ನು ನೀವು ಯಾವಾಗಲೂ ಕೂಡ ಆಡ್ತಾ ಅಥವಾ ಆ ಒಂದು ಕಯಾಲಿಯಲ್ಲೇ ಇರ್ತೀರಾ. Amen. Amen. Joyful people are good singers. ಹೌದ್ರಿ, ಸಂತೋಷ ಭರಿತರಾದಂತ ಜನರು ಒಳ್ಳೆ ಹಾಡುಗಾರರು. Amen. Amen. Hallelujah. Hallelujah. I'm not talking about your voice. ನಿಮ್ಮ ಸ್ವರಗಳ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. But I'm talking about the joy that comes from the bottom of your heart. ಆದ್ರೆ ನಿಮ್ಮ ಹೃದಯದ ಅಂತರಾಳದಿಂದ ಬರುವಂತ ಸಂತೋಷದಿಂದ ಚಿಲುಮೆಯಾಗಿ ಚಿಮ್ಮುವಂತ ಹಾಡಿನ ಬಗ್ಗೆ ಮಾತಾಡ್ತಾ ಇದ್ದಾನೆ. Amen. Amen. Tell your neighbor, joyful people are good singers. ನಿಮ್ಮ ಪಕ್ಕದ ಕಡೆಗೆ ನೋಡಿ ಹೇಳ್ರಿ, ಸಂತೋಷ ಭರಿತರಾದಂತ ಜನರೇ ಒಳ್ಳೆ ಹಾಡುಗಾರರು. Amen. Amen. The morning you get up, you thank God for the new morning and you're joyful because you're alive and you sing a song of praise unto him. ಹೌದು ಬೇರೆ, ಬೆಳಗಿನ ಜಾವದಲ್ಲಿ ಎದ್ದ ತಕ್ಷಣವೇ ನೀನು ಕರ್ತನಿಗೆ ಹೊಸ ಹಾಡನ್ನು ಹಾಡ್ತಿ ಮತ್ತು ನೀನು ಜೀವಂತವಾಗಿರೋದಕ್ಕೋಸ್ಕರ ಕರ್ತನಿಗೆ ಹೊಸ ರಾಗದ ಮುಖಾಂತರ ಸ್ತುತಿ ಆರಾಧನೆ ಸಲ್ಲಿಸುತ್ತಿ. You are in the bathroom, you're taking bath, but still you're singing, you're humming that song. ನೀನು ಸ್ನಾನದ ಕೋಣೆಯಲ್ಲಿ ಸ್ನಾನವನ್ನು ಮಾಡಿಕೊಳ್ಳುವ ಸಂದರ್ಭದಲ್ಲಿ ಕೂಡ ನೀನು ಆ ರಾಗಗಳನ್ನು ನೀನು ಹಮ್ಮಿಂಗ್ ಅನ್ನು ನೀನು ಮಾಡ್ತಾನೆ ಇರ್ತೀಯ, ಅಲ್ಲಿ ಹಾಡಾಡ್ತಾನೆ ಇರ್ತೀಯ. Those people are called bathroom singers. ಅವರನ್ನು ಅವರು ಬಾತ್ರೂಮ್ ಸಿಂಗರ್ಸ್ ಅಂತ ಕರೀತೇವೆ. Amen. Amen. Hallelujah. Hallelujah. So whatever you do, there is a song that is bubbling on the inside of your heart. ನೀವು ಏನೇ ಮಾಡ್ತಾ ಇದ್ರು, ಯಾವ ಕೆಲಸ ಮಾಡ್ತಾ ಇದ್ರು ಕೂಡ, ಹೇಗೆ ಇದ್ರು ಕೂಡ ಯಾವಾಗಲೂ ನಿಮ್ಮ ಹೃದಯದ ಒಳಗಿಂದ ಹಾಡನ್ನೋದು ಒಂದು ರಾಗ ಬರ್ತಾನೆ ಇರ್ತದೆ. There is a song in Hindi. ಹಿಂದಿಯಲ್ಲಿ ಒಂದು ಹಾಡಿದೆ, ಉಚ್ಲೆ ಉಚ್ಲೆ ಉಚ್ಲೆ. ಉಚ್ಲೆ ಉಚ್ಲೆ means bubbling, bubbling, bubbling. ಹುಕ್ಕಲಿ 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 ಅಂತ ಹೇಳಿರುವಂತದ್ದು. Bubbling, bubbling, bubbling because Christ is alive. ಹುಕ್ಕಲಿ 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 ಯಾಕಂದ್ರೆ ಕರ್ತನು ಯೇಸು ಜೀವಂತವಾಗಿದ್ದಾನೆ. Amen. Amen. So people of God, if you are joyful, you don't look here and there during times of praise and worship, but you always have a song in your heart. ಸ್ತುತಿ ಆರಾಧನೆ ಮಾಡುವ ಸಂದರ್ಭದಲ್ಲಿ ನೀವು
ಕಣ್ಣುಗಳು ತಕೊಂಡು ಆ ಕಡೆ ಈ ಕಡೆ ಏನಂತ ನೋಡೋದಿಲ್ಲ. ನೀವು ಆನಂದ ಭರಿತವಾದ ಜನರಾಗಿದ್ರೆ ಸ್ತುತಿ ಆರಾಧನೆ ಅಂದುಕೊಳ್ಳದಂತೆ ಆಡಿದ ರೂಪದಲ್ಲಿ ನಿಮಗೆ ಬಂದೇ ಬರ್ತದೆ. Amen. Amen. Hallelujah. Hallelujah. So first sign of joy is you have a smile on your face. ಮೊಟ್ಟ ಮೊದಲನೇದಾಗಿ ನೀವು ಆನಂದವಾಗಿದ್ದೀರ ಅನ್ನೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಸೂಚನೆ ಏನಂದ್ರೆ ನಿಮ್ಮ ಮುಖದಲ್ಲಿ ನಗು ಇರ್ತದೆ. The second sign of joy, you have a song on your lips. ನೋಡ್ರಿ, ಎರಡನೇ ಒಂದು ಗುರುತು ಏನಪ್ಪಾ ಅಂದ್ರೆ ನಿಮ್ಮ ಒಂದು ತುಟಿಗಳಲ್ಲಿ ಹಾಡು ಇರ್ತದೆ. The third sign of joy, ಮತ್ತು ಸಂತೋಷವಾಗಿದ್ದೀರ ಅನ್ನೋದಕ್ಕೆ ಮೂರನೇ ಗುರುತು ಯಾರಿಗೂ ಗೊತ್ತಾ? ಯಾರಿಗಾದ್ರೂ ಗೊತ್ತಾ? ಗೊತ್ತಿಲ್ಲ? So a joyful person always rejoices. ಹೌದ್ರಿ, dancing. ಹೌದು, ಸಂತೋಷವಾಗಿರುವಂತ ವ್ಯಕ್ತಿ ಅವನು ಸುಮ್ಮನೆ ಇರಲ್ಲ, ಅವನು ತಡ್ಕೊಳಕ್ಕಾಗಲ್ಲ, ಆನಂದವಾಗಿ ಅದನ್ನು ವ್ಯಕ್ತಪಡಿಸ್ತಾ ಇರ್ತಾನೆ ಹೊರಗಡೆ. So the third sign of joy is you begin to dance in the presence of God. ಆನಂದವಾಗಿದ್ದೀನೋದಕ್ಕೆ ಸೂಚನೆ ಮೂರನೇ ಗುರುತು ಏನಪ್ಪಾ ಅಂದ್ರೆ ದೇವರ ಪ್ರಸನ್ನತೆಯಲ್ಲಿ ನೀನು ಯಾವಾಗಲೂ ನಾಟ್ಯವಾಡ್ತಾ ಇರ್ತೀವಿ. Amen. Amen. Hallelujah. Hallelujah. I'm not talking about break dance or folk dance or Bharatanatyam. ಭರತನಾಟ್ಯಂ, ಫೋಕ್ ಡ್ಯಾನ್ಸ್, ಬ್ರೇಕ್ ಡ್ಯಾನ್ಸ್ ಬಗ್ಗೆ ನಾನು ರಾಕ್ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. But the dance that is spontaneous in the presence of God. ಆದ್ರೆ ದೇವರ ಪ್ರಸನ್ನತೆಯಲ್ಲಿ ಉಕ್ಕಿ ಬರುವಂತ, ಅಂದುಕೊಳ್ಳದಂತೆ ಪರಿಶುದ್ಧಾತ್ಮನ ಪ್ರೇರಣೆಯಿಂದ ಬರುವಂತ ನಾಟ್ಯದ ಬಗ್ಗೆ ಮಾತಾಡ್ತಾರೆ. The song that nobody can teach you. ಆ ಒಂದು ಹಾಡನ್ನು ಯಾರೊಬ್ಬರು ಕೂಡ ನಿಮಗೆ ಕಲಿಸ್ಲಿಕ್ಕೆ ಆಗಲ್ಲ. The dance that nobody can tell you how to do. ಯಾವ ರೀತಿಯಲ್ಲಿ ಆ ನಾಟ್ಯ ಆಡ್ಬೇಕು ಅನ್ನೋದು ಯಾರು ಕೂಡ ಕಲಿಸಕ್ಕೂ ಆಗಲ್ಲ. ಅಂತ ಒಂದು ನಾಟ್ಯ ಆಡ್ಬಿಡ್ತೀರಿ. It is automatic. ಅದು ಅಂದುಕೊಳ್ಳದಂತೆ ಬಂದ್ಬಿಡ್ತದೆ. It is spontaneous. ಅದು ಅಂದುಕೊಳ್ಳಿ ಹುಕ್ಕಿ When the presence of God descends, you don't stand in one place, you begin to rejoice by moving here and there. ಹೌದು ಪ್ರಿಯರೇ, ದೇವರ ಪ್ರಸನ್ನತೆ ನಿನಗೆ ಇಳಿದು ಬಂದ ತಕ್ಷಣ ನೀನು ಆನಂದ ಭರಿತನಾಗ್ಬಿಡ್ತೀಯಾ. ನೀನು ಎಷ್ಟು ಮಾತ್ರಕ್ಕೆ ಅಲ್ಲಿ ಒಂದೇ ಕಡೆ ನಿಂತ್ಕೊಳ್ಳಲ್ಲ, ಆ ಕಡೆಯಿಂದ ಈ ಕಡೆಗೆ ನೀನು ಚಲಿಸ್ತಾ ನೀನು ದೇವರಲ್ಲಿ ನಾಟ್ಯವಾಡ್ತಾ ಇರ್ತೀವಿ. ಅದ್ಯಾವುದೋ ಆಕ್ಷನ್ ಸಾಂಗ್ ಹಾಡಿದ್ವಿ ಈಗ ಜಸ್ಟ್. ಈಗ ತಾನೇ ಆಕ್ಷನ್ ಸಾಂಗ್ ಆಡಿದ್ವಿ. ಅದ್ಯಾವುದೋ ಹಿಂಗ ತಲೆ ಸುತ್ತತ್ತೆ ಏನೋ ಅದು. ಕಷ್ಟ ಮುಚ್ಚಿನ. So whatever happens, we rejoice by dancing in the presence of God. ಏನೇ ಸಂಭವಿಸಿದ್ರು ಕೂಡ ನಮ್ಮಲ್ಲಿರುವಂತಹ ಆನಂದ ಅಥವಾ ಸ್ತುತಿ, ಅದು ಆನಂದವನ್ನು ನಾವು ನಾಟ್ಯದ ಮುಖಾಂತರ ವ್ಯಕ್ತಪಡಿಸ್ತೇವೆ. Amen. Amen. David was a wonderful worshipper of God. ದಾವೀದನ ವಿಷಯಕ್ಕೆ ಬಂದರೆ ಅದ್ಭುತವಾದಂತಹ ಆರಾಧನೆ ನಾಟ್ಯವಾಡುವಂತ ನಾಯಕನು. The Bible says he danced and rejoiced in the presence of God. ದೇವರ ವಾಕ್ಯ ಸ್ಪಷ್ಟವಾಗಿ ಬರಲ್ಪಟ್ಟಿದೆ, ದೇವರ ಪ್ರಸನ್ನತೆಯಲ್ಲಿ ಆತನು ಎಲ್ಲ ಮೈಮರೆತು ನಾಟ್ಯವಾಡಿದನಂತೆ. We must understand that David was not an ordinary man. ನಾವು ಅರ್ಥ ಮಾಡಿಕೋಬೇಕು, ಇಲ್ಲಿ ದಾವೀದನು ಸಾಮಾನ್ಯವಾದ ವ್ಯಕ್ತಿ ಅಲ್ಲ. David was a king. ಆತನೊಬ್ಬ ರಾಜನಾಗಿದ್ದನು. And when it came to God and his presence, ನೋಡಿ, ದೇವರ ಪ್ರಸನ್ನತೆಗೆ ಆತನು ಬಂದಾಗ nothing could hold him back. ಆತನನ್ನು ಯಾವುದು ಕೂಡ ತಡೆ ಇಡ್ಲಿಕ್ಕಾಗಲಿಲ್ಲ. He was only concerned and focused about God. ಆತನಿಗಿರುವಂತ ಕಾಳಜಿ, ಗಮನವೆಲ್ಲವೂ ಕೂಡ ಕರ್ತನ ಮೇಲಿತ್ತು. He did not look here and there. ಅಲ್ಲಿ ಈ ಕಡೆ ಅವರ ಇವ್ರು ನೋಡ್ಲಿಲ್ಲ. He did not worry about who will say what. ಯಾರು ಏನ್ ಅಂದ್ಕೊಳ್ತಾರೆ, ಏನ್ ಹೇಳ್ತಾರೋ ಅಂತ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. He was only focused upon pleasing God through his dance. ದೇವರ ತನ್ನ ನಾಟ್ಯದ ಮುಖಾಂತರವಾಗಿ ದೇವರನ್ನು ಮೆಚ್ಚಿಸಬೇಕೆನ್ನುವಂತ ಗುರಿ ಇತ್ತು. And the Bible records ಸತ್ಯವೇದ ದಾಖಲಿಸಲ್ಪಟ್ಟಿದೆ, when David danced before the presence of God, ದೇವರ ಪ್ರಸನ್ನತೆಯಲ್ಲಿ ದಾವೀದ ನಾಟ್ಯವಾಡುವಾಗ the kingly garments, ಆ ಒಂದು ರಾಜ ವಸ್ತ್ರಗಳು which represented splendor, majesty, honor, dignity, were falling off. He was being disrobed. ಹೌದು ಪ್ರಿಯರೇ, ಆ ಒಂದು ರಾಜ ವಸ್ತ್ರಗಳು ಹಾಕಿಕೊಂಡಂತಗಳು ಮಹಿಮೆ, ಪ್ರಭಾವ ಮತ್ತು ಅದು ಎಷ್ಟೋ ಒಂದು ಪ್ರಭಾವದಿಂದ, ಪ್ರಕಾಶದಿಂದ ಕೂಡಿರತಕ್ಕಂಥ ರಾಜ ವಸ್ತ್ರಗಳ ಬೆದ್ರು ಕಳಚಿ ಬಿದ್ರು ಕೂಡ ಮೈ ಮರೆತು ಆತನು ನಾಟ್ಯವಾಡ್ತಾ ಇದ್ದಾನೆ. They were falling off. ಅವೆಲ್ಲ ಕೆಳಗೆ ಕಳಚಿ ಬೀಳ್ತಾ ಇದೆ. He did not worry. ಅದ್ರ ಬಗ್ಗೆ ಆತನ ತಲೆ ಕೆಡಿಸ್ಕೊಂಡಿದ್ದ. He said, I am not going to worry about all these things. ಈ ಎಲ್ಲಾ ವಿಷಯಗಳಿಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. My aim is only to please God. ನನ್ನ ಗುರಿ ಏನಿದ್ರು ಕೂಡ ದೇವರನ್ನು ಮಹಿಮೆ ಪಡಿಸುವುದು. He danced before the presence of God. ದೇವರ ಪ್ರಸನ್ನತೆಯಲ್ಲಿ ಕರ್ತನ ಮಂಜೂಷದ ಎದುರಿಗೆ ಆತ ನಾಟ್ಯವಾಡಿದ. His wife Michal was watching all this. ಈ ಎಲ್ಲಾ ಸಂಗತಿಗಳನ್ನು ಕೂಡ ತನ್ನ ಹೆಂಡತಿಯಾದ ಮೀಕಳು ನೋಡ್ತಾ ಇದ್ಲು. And the Bible says, ಸತ್ಯವೇದ ಹೇಳುತ್ತೆ, looking at David, she despised him in her heart. ನೋಡ್ರಿ, ಆ ದಾವೀದನ ಆ ರೀತಿಯಲ್ಲಿ ವಸ್ತ್ರ ಕಳಚಿಕೊಂಡು ಬಿದ್ರು ಮೈ ಮರೆತು ನಾಟ್ಯವಾಡೋದನ್ನು, ಒಬ್ಬ ಸಾಮಾನ್ಯ ಹೀನಾಯವಾಗಿ ಆಡುವುದನ್ನು ಕಂಡಂತ ಮೀಕಳು ತನ್ನ ಗಂಡನಾದ ದಾವೀದನನ್ನು ಆಕೆ ತಿರಸ್ಕರಿಸಿದೆ ಅಂತ ನೋಡ್ತೇವೆ. ಛೀ 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 ಛೀ. What kind of fellow have married? ಎಂಥ ಮನುಷ್ಯನನ್ನು ಮದುವೆ ಆಗ್ಬಿಟ್ನ. What kind of person have married? ಎಂಥ ಮನುಷ್ಯನನ್ನು ಮದುವೆ ಆದ್ನಲ್ಲ. See, this fellow has forgotten that he is a king. ರಾಜನನ್ನು ಕೂಡ ಇವನು ಮರೆತು ಡ್ಯಾನ್ಸ್ ಆಡಕತ್ತಾನ. See how he is dancing before the slave girls. ಆ ಒಂದು ದಾಸಿಯರು ಅಲ್ಲಿ ಚೀಫ್ ಆಗಿರ್ತಕ್ಕಂಥ ಹಗ್ಗ ಜನರ ಹತ್ರ ಹೆಂಗ ನಾಟ್ಯ ಆಡ್ತಾ ನೋಡಿ ಇವನು. He is disrobing himself. ಅವನಷ್ಟು ಅವನೇ ಅಲ್ಲಿ ನಾಚಿಕೆಟ್ಟ ಆಡ್ತಾ ಇದ್ದಾನಂತೆ. And when she met David face to face, ನೋಡ್ರಿ, ದಾವೀದನ ಆಕೆ ಮುಖಾಮುಖಿ ಆದಾಗ she said, "Chee, what kind of fellow fool you are? ಛೀ, ಎಂಥ ನೀನು ಮೂರ್ಖ ಅಂತ ಹೇಳಿದ್ರು. You are dancing like that before the slave girls." ಆ ರೀತಿ ದಾಸಿಯರ ಹತ್ರ, ಆ ರೀತಿಯಲ್ಲಿ ದಾಸರ ಹತ್ರ ನೀನು ಆ ರೀತಿ ನಾಟ್ಯ ಮಾಡಿದ್ಯಾ. Thank God for David. ದಾವೀದನಿಗಾಗಿ ದೇವರಿಗೆ ಸ್ತೋತ್ರ. David said, ದಾವೀದನ ಹೇಳಿದ, "ये तो कुछ भी नहीं है. ಇದಂತೂ ಏನು ಅಲ್ಲ. This is nothing. ನಾನು ಮಾಡಿದ್ದು ಏನು ಅಲ್ಲ. I will become even more undignified
undignified than this. ಓ, ಇದಕ್ಕಿಂತಲೂ ನನ್ನ ಕರ್ತನಿಗೋಸ್ಕರ ಹೀನಾಯವಾಗಲಿಕ್ಕೂ ನಾನು ಸಿದ್ಧ ಅಂದನು. Amen. ಆಮೆನ್. Hallelujah. Hallelujah. Come on, somebody shout hallelujah. ಎಲ್ಲರೂ ಕೂಗೋಣ hallelujah. I will become even more undignified than this. ಇದಕ್ಕಿಂತಲೂ ಕೂಡ ಇನ್ನೂ ಕೂಡ ನಾನು ಕೀಳು ಮಟ್ಟದಲ್ಲಿ ಹೀನಾಯವಾಗಿ ನನ್ನ ಕರ್ತನಿಗೋಸ್ಕರ ನಾಟ್ಯವಾಡಲಿಕ್ಕೆ ಸಿದ್ಧ ಅಂತ. He said, I am not dancing before any man. ನಾನು ಯಾವುದೇ ಮನುಷ್ಯನೆದುರಿಗೆ ನಾನು ನಾಟ್ಯವಾಡ್ತಾ ಇಲ್ಲ. I know before whom I am rejoicing. ಯಾರ ಮುಂದುಗಡೆ ನಾನು ಆನಂದಿಸ್ತಾ ಇದ್ದ ನನಗೆ ಗೊತ್ತುಂಟು. My aim is to please the King of Kings and the Lord of Lords. ನನ್ನ ಗುರಿ ಎಲ್ಲವೂ ಕೂಡ ರಾಜಾದಿರಾಜನ ಕರ್ತಾದಿಕರ್ತನನ್ನೇ ಮೆಚ್ಚಿಸುವುದು. This is nothing. ಇದು ನಾಟ್ಯವಾಡೋದಿದು ಏನೂ ಅಲ್ಲ. I will become even more undignified than this. ಇದಕ್ಕಿಂತಲೂ ಬಹಳ ಹೀನಾಯವಾಗಿ ಇನ್ನೂ ರೀತಿಯಲ್ಲಿ ನಾನು ಕೆಳಗಿಳಿದು ನಾಟ್ಯವಾಡಲಿಕ್ಕೆ ಸಾಧ್ಯ ಅಂದನು. Amen. ಆಮೆನ್. Our position, our status should not hinder us to become a good worshipper in the kingdom of God. ದೇವರ ರಾಜ್ಯದಲ್ಲಿ ನಾವು ಉತ್ತಮ ಆರಾಧಕರಾಗಲಿಕ್ಕೆ ನಮ್ಮ ಸ್ಥಾನ, ನಮ್ಮ ಉದ್ಯೋಗ, ನಮ್ಮ ಪ್ರತಿಷ್ಠೆ, ನಮ್ಮ ಹೆಮ್ಮೆ ಅಡ್ಡ ಬರಬಾರದು. Amen. ಆಮೆನ್. Hallelujah. Hallelujah. If our status or our position hinders us to rejoice in the presence of God, I tell you, church is not the right place for us. ಹೌದು ಪ್ರಿಯರೇ, ನಾವು ದೇವರನ್ನು ಆರಾಧಿಸಲಿಕ್ಕೆ ನಮ್ಮ ಸ್ವಪ್ರತಿಷ್ಠೆ, ನಮ್ಮ ಸ್ಥಾನ ಮಾನ ಅಡ್ಡ ಬರುವುದಾದ್ರೆ ಈ ಸಭೆ ಎನ್ನುವಂಥದ್ದು ನಾವಿರ್ಲಿಕ್ಕೆ ನಮ್ಗೆ ಇರತಕ್ಕಂಥ ನಾವು ಸರಿಯಾದ ಸ್ಥಳವಲ್ಲ. The Monday I was talking to the youth, the young boys. ಒಂದು ದಿವಸ ಯವನಸ್ಥರೊಟ್ಟಿಗೆ ನಾನು ಮಾತಾಡ್ತಾ ಇದ್ದೆ. I was telling them, ಅವ್ರಿಗೆ ಹೇಳ್ತಾ ಇದ್ದೆ, if somebody has told you the church is a place where you need to be serious with long and frown faces, I tell you, you are in a wrong place. ಯಾವುದೇ ಒಂದು ಸಭೆಯಲ್ಲಿ ಎಲ್ಲಾದ್ರೂ ನಿಮಗೆ ಹೇಳಿದ್ದ ಪಕ್ಷದಲ್ಲಿ ಸಭೆ ಎನ್ನುವಂಥದ್ದು ಬಹಳ ಗಾಂಭೀರ್ಯತೆಯಲ್ಲಿರುವಂತಹ ಸ್ಥಳ, ಗಾಂಭೀರ್ಯ ಮುಖ ಹಾಕೊಂಡು ಕೂತ್ಕೋಬೇಕಂತ ಹೇಳುವುದಾದ್ರೆ ಅದು ತಪ್ಪಾದ ಸ್ಥಳ ಅಂತ ಹೇಳಿದೆ. Amen. ಆಮೆನ್. Church is a place to enjoy, have fun, rejoice in the presence of God. ಸಭೆ ಇರುವುದೇ ದೇವರ ಪ್ರಸನ್ನತೆಯಲ್ಲಿ ಇದ್ದು ಆನಂದಿಸಿ ಆನಂದವಾಗಿ ವ್ಯಕ್ತವನ್ನು ಪಡಿಸುವಂತ ಸ್ಥಳವಾಗಿದೆ. Amen. ಆಮೆನ್. Hallelujah. Hallelujah. So we have all the reason to be joyful in the kingdom of God, in the presence of God. ದೇವರ ರಾಜ್ಯದಲ್ಲಿಯೂ ದೇವರ ಪ್ರಸನ್ನತೆಯಲ್ಲಿ ಎಲ್ಲಾ ಕಾರಣಗಳುಂಟು ನಾವು ಆನಂದಿಸಲಿಕ್ಕೆ. Amen. ಆಮೆನ್. Hallelujah. Hallelujah. The joy I am talking to you is not the joy that comes from the world, but the joy that comes from the presence of God. ನಾನು ಮಾತಾಡುತ್ತಿರುವಂತಹ ಆನಂದ ಸಂತೋಷ ಲೋಕದ ರೀತಿಯಾದಂತದ್ದಲ್ಲ, ಆದ್ರೆ ದೇವರ ಪ್ರಸನ್ನತೆಯಿಂದ ಬರುವಂತಹ ಆನಂದದ ಬಗ್ಗೆ ಮಾತಾಡ್ತಾ ಇದ್ದಾನೆ. Amen. Amen. The joy I am talking to you about is not the joy that your friends or your relatives can give you, but the joy that comes from the throne of grace. ಹೌದು ಬೇರೆ, ನಿಮ್ಮ ಸ್ನೇಹಿತರು ನಿಮ್ಮ ಬಂಧು ಬಳಗದಿಂದ ಕೊಡುವಂತ ಆನಂದದ ಬಗ್ಗೆ ಮಾತಾಡ್ತಾ ಇಲ್ಲ. ನಾನು ಮಾತಾಡ್ತಿರುವಂತ ಆನಂದ ಕೃಪಾ ಸಿಂಹಾಸನದಿಂದ ಬರುವಂತ ಪರಲೋಕದ ಆನಂದದ ಬಗ್ಗೆ ಮಾತಾಡ್ತಾ The ಇದ್ದೇನೆ. joy that I am talking to you is not the joy that comes from the world, which is temporary, but the joy that comes from God, which is eternal. ಹೌದು, ಈ ಲೋಕವು ಕೊಡುವಂತ ರೀತಿಯಲ್ಲಿ ಬರುವಂತ ತಾತ್ಕಾಲಿಕವಾದ ಕ್ಷಣ ಕಾಲದ ಸಂತೋಷ ಆನಂದ ಬಗ್ಗೆ ಮಾತಾಡ್ತಾ ಇಲ್ಲ. ದೇವರು ಕೊಡುವಂತ ನಿತ್ಯವಾದ ಆನಂದದ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. The joy that I am talking to you is not about our emotion, but the joy that needs to have quality in every child of God. ಹೌದು ಪ್ರಿಯರೇ, ಈ ಒಂದು ಆನಂದವು ಕೇವಲ ಭಾವೋದ್ವೇಗದಿಂದ ಉದ್ರೇಕದಿಂದ ಬರುವಂತದ್ದು ಮಾತ್ರವಲ್ಲ, ಅದು ನಿಜವಾಗಲೂ ಕೂಡ ಅದು ಉತ್ತಮವಾದಂತಹ ಗುಣದಿಂದ ಗುಣಾತ್ಮಕವಾಗಿ ಬರುವಂತಹ ಒಂದು ಒಳ್ಳೆ ಗುಣದ ಒಂದು ಸಂತೋಷ. The meaning of this word joy, ಈ ಒಂದು ಆನಂದ ಎನ್ನುವಂತ ಪದದ ಅರ್ಥ in Hebrew it is called as simcha, SIMCHAH. ಹೌದು ಪ್ರಿಯ, ಸಿಂಖ ಅಂತೇಳಿ ಇಬ್ರಿಯ ಭಾಷೆಯಲ್ಲಿ ಈ ರೀತಿಯಲ್ಲಿ ಕರೆಯಲ್ಪಟ್ಟಿದೆ. Which means ಅದರ ಅರ್ಥ delightful, ಅಂದ್ರೆ ಉಲ್ಲಾಸ ಭರಿತನಾಗಿರು, excitement, ಅಥವಾ ಉತ್ಸುಕನಾಗಿರು, joyful, ಆನಂದ ಭರಿತನಾಗಿರು. Amen. ಆಮೆನ್. This same joy ಅದೇ ಆನಂದ in Greek ಗ್ರೀಕಲ್ಲಿ it is called as CHARA, chara, ಮತ್ತು ಚಾರ ಅಂತೇಳಿ ಗ್ರೀಕ್ ಭಾಷೆಯಲ್ಲಿ ಕರೆಯಲ್ಪಟ್ಟಿದೆ. which means ಅದರ ಅರ್ಥ cheerfulness, ಅಂದ್ರೆ ಆ ರೀತಿ ಸಂತೋಷ ಭರಿತ, gladness. ಹೌದು ಆನಂದ, Amen. ಉಲ್ಲಾಸ. Hallelujah. Hallelujah. The Bible says ಸತ್ಯವೇದ ಹೇಳುತ್ತೆ that Paul the apostle wrote to the Philippian church and told them to rejoice in the presence of God always. ಅದಕ್ಕೋಸ್ಕರ ಪೌಲನು ಫಿಲಿಪಿಯ ಸಭೆಗೆ ಬರೆದು ಹೇಳ್ತದೆ 4:4 ಯಾವಾಗಲೂ ದೇವರಲ್ಲಿ ದೇವರ ಪ್ರಸನ್ನತೆಯಲ್ಲಿ ನೀವು ಆನಂದಿಸಿರಿ, ಸಂತೋಷಿಸಿರಿ ಅಂತ. Now history says ಚರಿತ್ರೆ ಹೇಳ್ತದೆ Paul the apostle was chained for the gospel. ನೋಡ್ರಿ ಬೇರೆ, ಅಪೊಸ್ತಲನಾದ ಪೌಲನು ತನ್ನ ಸುವಾರ್ತೆಯ ಸೇವೆ ನಿಮಿತ್ತ ಬೇಡಿ ಹಾಕಲ್ಪಟ್ಟಿದ್ದನು. No, he was tied with chains. ಆತನು ಬೇಡಿಗಳಿಂದ ಬಂದಿಯಾಗಿದ್ದನು. And he was immersed in human dung till this level. ಹೌದು ಪ್ರಿಯರೇ, ಮತ್ತು ಆತನು ಈ ಒಂದು human dung, human excreta.
ಹ್ಯೂಮನ್ ಡಂಗ, ಕೌಡಂಗ್ ಹ್ಯೂಮನ್ ಡಂಗ್, ಡಂಗ್ ಅಂದಾಗ ಅರ್ಥ ಆಗುತ್ತೆ ನನಗೆ. ಓಕೆ, ಯಾವ ರೀತಿಯಲ್ಲಿ ಆ ಒಂದು ಮಟ್ಟಿಗೆ ಅಂದ್ರೆ ಆ ಒಂದು ಹೊಲಸು, ಮನುಷ್ಯನ ಹೊಲಸಿನ ಮಟ್ಟಿಗೆ till here till this level, ಅಂದ್ರೆ ಈ ಮಟ್ಟಿಗೂ ಕೂಡ his hands tied, ಆತನು ನೋಡ್ರಿ ಅಲ್ಲಿ ಕೈಗಳ ಮೇಲಕ್ಕೆ ಕಟ್ಟಲ್ಪಟ್ಟಿದೆ, stinking with the human dung, ಅಂದ್ರೆ ಸಂಪೂರ್ಣವಾಗಿ ಮನುಷ್ಯನ ಹೊಲಸಿನಿಂದ ನಾತರದಲ್ಲಿ. Imagine the situation. ಯಾವ ರೀತಿ ಸ್ವಲ್ಪ ಊಹಿಸ್ಕೊಳ್ಳಿ. And somebody said, ಯಾರೋ ಒಬ್ರು ಹೇಳಿದ್ರು, the ground that he was standing was slopy. ಹೌದು ಬೇರೆ, ಆತನು ನಿಂತುಕೊಂಡಂತ ಒಂದು ಸ್ಥಳವು ಕೂಡ ಮೈದಾನ, ಅದು ನೆಲ ಬಹಳ ಅದು ಕೆಳಗೆ ಇಳಿಚಾರಲ್ಲಿತ್ತು. He was not stable in his standing. ಅಂದ್ರೆ ಆತನು ಸ್ಥಿರವಾಗಿ ನಿಂತುಕೊಳ್ಳುವಂತ ಒಂದು ನೆಲ ಕೆಳಗಿರ್ಲಿಲ್ಲ. Even in that situation, ಅಂತ ಸಂದರ್ಭದಲ್ಲಿಯೂ he is dictating the letter to the Philippian church. ಫಿಲಿಪ್ಪಿ ಸಭೆಯವರಿಗೆ ಆತನು ಪತ್ರ ಬರೆದು ವಾಕ್ಯ ಹೇಳ್ತಾನೆ. He is telling them, ಹೇಳ್ತಾನೆ, rejoice, Lord, I say again, rejoice. ಸಂತೋಷಿಸಿರಿ, ಕರ್ತನಲ್ಲಿ ಮತ್ತೆ ಹೇಳ್ತಾರೆ, ನೀವು ಕರ್ತನಲ್ಲಿ ಸಂತೋಷಿಸಿರಿ. Amen. Amen. Hallelujah. Hallelujah. Anybody in such a situation this evening? ಯಾರಾದ್ರೂ ಆ ಪೌಲನಾದು ಬಂದಂತ ಸ್ಥಿತಿಯಲ್ಲಿ ಯಾರಾದ್ರೂ ಇದ್ದೀರಿ ಸಂಜೆ? ಯಾರಾದ್ರೂ ಇದ್ದೀರಾ? We are far better situations. ನಾವೆಲ್ಲರೂ ಕೂಡ ಉತ್ತಮ ರೀತಿಯ ಸ್ಥಿತಿಯಲ್ಲಿ ಇದ್ದೇವೆ. So we have all the reason to rejoice in the presence of God. ಹಾಗಾಗಿ ದೇವರ ಪ್ರಸನ್ನದಲ್ಲಿ ಆನಂದಿಸಲಿಕ್ಕೆ ನಮಗೆ ಎಲ್ಲಾ ಕಾರಣಗಳುಂಟು. Amen. Amen. Hallelujah. Hallelujah. So Paul the apostle goes on. ನೋಡಿ, ಪೌಲನು ಅದು ಮುಂದುವರಿಸುತ್ತಾ ಹೇಳ್ತಾನೆ. The first point he said, rejoice in the Lord. ಮೊದಲನೇದಾಗಿ ಹೇಳ್ತಾ ಇದ್ದಾನೆ, ಕರ್ತನಲ್ಲಿ ಸಂತೋಷಿಸಿರಿ. Be joyful always. ಯಾವಾಗಲೂ ಆನಂದ ಭರಿತರಾಗಿರಿ. Second point he says in verse 17. 17ನೇ ವಚನದಲ್ಲಿ ಎರಡನೇ ಅಂಶ ಹೇಳ್ತಾನೆ. He said, pray without ceasing. ಬಿಟ್ಟು ಬಿಡದೆ ನೀವು ಯಾವಾಗಲೂ ಪ್ರಾರ್ಥಿಸಿರಿ. Pray continually. ಎಡೆ ಬಿಡದೆ ಪ್ರಾರ್ಥಿಸಿರಿ. ಎಲ್ಲರೂ ಹೇಳ್ರಿ, ಎಡ ಬಿಡದೆ ಪ್ರಾರ್ಥಿಸಿರಿ. ಎಡೆ ಬಿಡದೆ ಪ್ರಾರ್ಥಿಸಿರಿ. ಜೋರಾಗಿ ಹೇಳ್ರಿ, ಎಡ ಬಿಡದೆ ಪ್ರಾರ್ಥಿಸಿರಿ. ಒಬ್ರಿಗೊಬ್ರು ನೋಡಿ ಹೇಳ್ರಿ, ಎಡ ಬಿಡದೆ ಪ್ರಾರ್ಥಿಸಿರಿ. ಎಡೆ ಬಿಡದೆ ಪ್ರಾರ್ಥಿಸಿರಿ. Pray without ceasing. ಎಡೆ ಬಿಡದೆ, ಬಿಟ್ಟು ಬಿಡದೆ ಪ್ರಾರ್ಥಿಸಿರಿ. Amen. Amen. Hallelujah. Prayer is the hardest thing to do. ಹೌದು, ಪ್ರಾರ್ಥನೆ ಎನ್ನುವಂಥದ್ದು ಬಹಳ ಪ್ರಾಮಾಣಿಕವಾದದ್ದನ್ನ ಮಾಡ್ಲಿಕ್ಕೆ. How many of you agree with me? ಎಷ್ಟು ಜನರು ನನ್ನ ಸಂಗಡ ಇದನ್ನು ಒಪ್ಪಿಕೊಳ್ತೀರಾ? 1 2 3 4 ಒಬ್ಬೊಬ್ಬೊಬ್ಬರು ಇದ್ರೆ ಎಲ್ಲದ್ದು ಬಿಡ್ತಾರೆ. No, I believe that prayer is the hardest thing to do. ಹೌದು ಪ್ರಿಯರೇ, ಪ್ರಾರ್ಥನೆ ಅನ್ನುವುದು ಬಹಳ ಕಠಿಣವಾದ ಸಂಗತಿ ಮಾಡುವಂತದ್ದು ಅಂತ ಹೇಳಿ ನಾನು ನಂಬ್ತೇನೆ. But it is not an impossible thing. ಆದರೆ ಅದು ಅಸಾಧ್ಯವಾದ ಸಂಗತಿ ಅಲ್ಲ. No, we only need that. We have the starting problem ಅಷ್ಟೇ. ನಮಗೆ ಒಂದು ಪ್ರಾರಂಭದ ಒಂದು ಸಮಸ್ಯೆ ಅಷ್ಟೇ. We start off, we keep going. ಒಂದ್ಸಲ ಆರಂಭ ಮಾಡಿಬಿಟ್ರೆ ಅದು ಹೋಗ್ತಾನೆ ಇರ್ತದೆ ಗಾಡಿ. So don't wait for that starting. Don't wait for somebody should come and give you a push. ಯಾರೋ ಒಬ್ರು ಬಂದ್ಬಿಟ್ಟು ಆ ರೀತಿ ಅಂತ ಆ ಒಂದು ಪ್ರೇರಣೆ, ಆ ಒಂದು ದಬ್ಬುವಿಕೆ ಅಥವಾ ಪ್ರೋತ್ಸಾಹಕ್ಕಾಗಿ ನೀವು ಕಾಯಬೇಡ್ರಿ. Amen. Amen. Hallelujah. Hallelujah. So we need to be praying people. ನಾವು ಯಾವಾಗಲೂ ಕೂಡ ಪ್ರಾರ್ಥಿಸುವ, we are a praying church. ನಾವು ಪ್ರಾರ್ಥಿಸುವ ಸಭೆ ಆಗಿರಬೇಕು. Amen. Amen. We have many activities going on. ನಮಗೆ ಮಾಡ್ಲಿಕ್ಕಾಗಿ ಅನೇಕವಾದಂತ ಕಾರ್ಯ ಚಟುವಟಿಕೆಗಳು, ಸೇವೆಗಳುಂಟು. And we spend solid time in prayer every month. ಪ್ರತಿ ತಿಂಗಳು ಕೂಡ ಒಂದು ಉತ್ತಮವಾದಂತ ಪ್ರಾರ್ಥನೆ ಮಾಡುವಂತ ಸಮಯ ಕೂಡ ನಮಗಿದೆ. Amen. ಹೌದಾ? So as individually also we need to keep connected to God and pray without ceasing. ಹೌದು, ಪ್ರಾರ್ಥನೆಯನ್ನು ಬಿಟ್ಟು ಬಿಡದೆ ನಾವು ವ್ಯಕ್ತಿಗತವಾಗಿ ಕೂಡ ಎಡೆ ಬಿಡದೆ ನಾವು ಕರ್ತನಿಗೆ ಪ್ರಾರ್ಥಿಸುತ್ತಾ ಇರಬೇಕು. Amen. Amen. We need to get connected all the time. ಯಾವಾಗಲೂ ಎಲ್ಲಾ ಸಂದರ್ಭದಲ್ಲಿ ಕೂಡ ನಾವು ಆತನ ಒಂದು ಸಂಪರ್ಕದಲ್ಲಿ ಇರಬೇಕು. Never allow the connection with God to be cut off. ದೇವರೊಟ್ಟಿಗಿರ್ತಕ್ಕಂಥ ಸಂಪರ್ಕ ಎಂದಿಗೂ ಕತ್ತರಿಸಲ್ಪಡದ ಹಾಗೆ ನೋಡ್ಕೋಬೇಕು. Amen. Amen. Hallelujah. In this world there are so many things, so many technologies that have come up. ಹೌದು ಬೇರೆ, ಈ ಒಂದು ಲೋಕದಲ್ಲಿ ಇವತ್ತಿಗೆ ನವೀನೋಪಾಯನ ಅನೇಕವಾದಂತ ಒಂದು ವಿಷಯಗಳು ಬಂದಿದ್ದಾವೆ. Everything is instant these days. ಈ ದಿನಗಳಲ್ಲಿ ಎಲ್ಲವೂ ಕೂಡ ಕ್ಷಣ ಮಾತ್ರಕ್ಕೆ ನಡೆಯುವಂತದ್ದು. Press a button here, bomb is exploded somewhere else. ಇಲ್ಲಿಂದ ಬಟನ್ ಒತ್ತಿದ್ರೆ ಎಲ್ಲೋ ಒಂದು ಕಡೆಗೆ ಬಾಂಬು ಅಲ್ಲಿ ಸ್ಫೋಟಗೊಳ್ಳುತ್ತದೆ. Technology brother. ತಂತ್ರಜ್ಞಾನ ಸೋದನೆ. Instant biryani, instant coffee, instant tea. ಇನ್ಸ್ಟೆಂಟ್ ಬಿರಿಯಾನಿ, ಇನ್ಸ್ಟೆಂಟ್ ಟೀ, ಕಾಫಿಗಳು. But when it comes to the principles of the kingdom of God, ಆದ್ರೆ ದೇವರ ಒಂದು ಸಿದ್ಧಾಂತಗಳಿಗೆ ಬರುವಾಗ, when it comes to the principles of God's word, ದೇವರ ವಾಕ್ಯದ ತತ್ವಗಳಿಗೆ ಬರುವಾಗ, there is no shortcut. ಅಲ್ಲಿ ಯಾವುದೇ ಅಡ್ಡದಾರಿಗಳಿಲ್ಲ. Amen. Amen. If you are looking for a shortcut to prayer, you will be cut short.
ಒಂದು ವೇಳೆ ನೀವು ಪ್ರಾರ್ಥನೆ ಮಾಡುವುದಕ್ಕೆ ಅಡ್ಡ ದಾರಿ ಹಿಡಿಯಲ್ಪಟ್ರೆ ನೀವು ಅಡ್ಡಕ್ಕೆ ಕತ್ತರಿಸಲ್ಪಡ್ತೀರಾ. Amen. Amen. Hallelujah. So always remain connected with God and pray without ceasing. ಬಿಟ್ಟು ಬಿಡದೆ ಯಾವಾಗಲೂ ದೇವರ ಸಂಪರ್ಕದಲ್ಲಿರುವ ಹಾಗೆ ಪ್ರಾರ್ಥನೆ ಮಾಡ್ತಾ ಇರ್ರಿ. Amen. Amen. We have heard so many sermons on prayer. ಹೌದು, ಪ್ರಾರ್ಥನೆ ಬಗ್ಗೆ ಅನೇಕ ಸಂದೇಶ ನಾವು ಕೇಳಿದ್ದೇವೆ. We have heard and we have applied. Many people have applied those messages into our lives. ಮತ್ತು ಆ ಒಂದು ಸಂದೇಶಗಳು ಅನೇಕರು ಆ ಒಂದು ವಿಷಯಗಳನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡಿದ್ದೇವೆ. Now this is one of the areas that every individual has to focus on. ಪ್ರತಿಯೊಬ್ಬ ವ್ಯಕ್ತಿಗತವಾದಂತ ವ್ಯಕ್ತಿಯು ಕೂಡ ಈ ಕ್ಷೇತ್ರದಲ್ಲಿ ನಾವು ಹೆಚ್ಚಿನ ಗಮನ ಕೊಡಬೇಕಾದ ವಿಷಯವಾಗಿದೆ. No, don't say time ಇಲ್ಲ. ಸಮಯನೇ ಇಲ್ಲ ಅಂತ ಯಾವತ್ತೂ ಹೇಳಕ್ ಹೋಗಬೇಡಿ. Irrespective of who we are, irrespective of where we were, we need to be connected with God all the time because it is a biblical principle. ಹೌದು, ನಾವು ಎಲ್ಲಿ ಇದ್ರು, ಎಂತವರಾಗಿದ್ರು, ಎಲ್ಲಿ ಕೆಲಸ ಮಾಡುವಂತವರಾಗಿದ್ರು, ಎಷ್ಟೇ ಬಿಸಿ ಇದ್ರು ಕೂಡ ನಾವು ಯಾವಾಗಲೂ ಪ್ರಾರ್ಥನೆಗಾಗಿ ಸಮಯ ಮಾಡಿಕೊಂಡು ಮೊದಲು ಆದ್ಯತೆ ಕೊಟ್ಟು ಪ್ರಾರ್ಥನೆ ಮಾಡ್ತಾ ಇರಬೇಕು. ಯಾಕಂದ್ರೆ ನಾವು ಅದಕ್ಕೋಸ್ಕರವೇ ಕರೆಯಲ್ಪಟ್ಟಿದ್ದೇವೆ ಅಂತ ಮರೆಯಬಾರದು. Amen. Amen. Hallelujah. Hallelujah. Very busy brother. ಬಹಳ ಬಿಸಿ ಬ್ರದರ್. ಮಾತಾದ್ರೆ ಟೈಮ್ ನೋಡೋದಿಂಗೆ. ಮಾತ್ರ ಟೈಮ್ ನೋಡ್ಕೊಳ್ಳೋದು. Very busy. ಬಹಳ ಬಿಸಿ. You don't know my position. ನನ್ನ ಸ್ಥಾನ, ನನ್ನ ಕರ್ತವ್ಯ ಏನಂತ ನಿನಗೆ ಗೊತ್ತಿಲ್ಲ. You don't know my status. ನನ್ನ ಒಂದು ಸ್ಥಾನಮಾನ ಏನಂತ ನಿನಗೆ ಗೊತ್ತಿಲ್ಲ. You don't know how much busy I am in my work. ನನ್ನ ಕೆಲಸದಲ್ಲಿ ನಾನು ಎಷ್ಟು ಕಾರ್ಯ ಚಟುವಟಿಕೆ ಆಗಿರ್ತದೆ ನಿನಗೆ ಗೊತ್ತಿಲ್ಲ. How much ever busy we are, we need to take time to get connected to God, and that is what Paul the apostle meant. Pray without ceasing. ಹೌದು, ನಾವು ಎಷ್ಟೇ ಕಾರ್ಯ ಚಟುವಟಿಕೆ ಮಗ್ನರಾಗಿದ್ರು, ಬಿಸಿ ಆಗಿದ್ರು ಕೂಡ ನಾವು ಪ್ರಾರ್ಥನೆಗೆ ಸಮಯವನ್ನು ಮೊದಲು ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಪೌಲನ ಅಪೊಸ್ತಲನಾದ ಪೌಲನು ಹೇಳ್ತಾ ಇದ್ದಾನೆ, ಎಡೆಬಿಡದೆ ನಿಲ್ಲಿಸದೆ ಪ್ರಾರ್ಥಿಸಿರಿ. When I was a new Christian, ನಾನು ಹೊಸದಾದಂತ ಒಂದು ಕ್ರಿಸ್ತನನ್ನು ನಂಬಿಕೊಂಡ ಸಮಯದಲ್ಲಿ and a pastor gave me a gift, ಮತ್ತು ನನ್ನ ಸಭಾಪಾಲಕರು ಒಂದು ಬಹುಮಾನವನ್ನು ಕೊಟ್ಟರು, and there was a caption around that gift. ಆ ಒಂದು ಬಹುಮಾನದ ಮೇಲೆ ಒಂದು ಹೇಳಿಕೆ ಬರಹ ಬರೆಯಲ್ಪಟ್ಟಿತ್ತು. And that caption said like this: ಆ ಶೀರ್ಷಿಕೆ ಈ ರೀತಿ ಹೇಳ್ತಾ ಇತ್ತು, pray when you feel like praying. ಮತ್ತು ನಿನಗೆ ಪ್ರಾರ್ಥನೆ ಮಾಡಬೇಕಂತ ಅನಿಸಿದಾಗ ಪ್ರಾರ್ಥಿಸು. Pray when you don't feel like praying. ಪ್ರಾರ್ಥನೆ ಮಾಡ್ಲಿಕ್ಕೆ ಅನಿಸ್ತಾ ಇಲ್ಲ ಅಂದಾಗಲೂ ಕೂಡ ಆದಾಗ್ಯೂ ನೀನು ಪ್ರಾರ್ಥಿಸು. Pray until you feel like praying. ನೀನು ಪ್ರಾರ್ಥನೆ ಮಾಡಬೇಕು ಅನ್ನಿಸುವವರೆಗೂ ಪ್ರಾರ್ಥಿಸು. Which means, ಅದರ ಅರ್ಥ pray without ceasing. ಬಿಟ್ಟು ಬಿಡದೆ, ನಿಲ್ಲಿಸದೆ, ಎಡೆ ಬಿಡದೆ ಪ್ರಾರ್ಥಿಸು ಅಂತ ಅರ್ಥ. Amen. ಆಮೆನ್. Hallelujah. Hallelujah. Many people come to us for prayer. ಹೌದು ಬೇರೆ, ಅನೇಕ ಜನರು ಆ ಕಾರ್ಯಕ್ರಮಕ್ಕೆ ಬರ್ತಾರೆ. For everything. ಎಲ್ಲಾ ವಿಷಯಗಳು For ಬರ್ತಾರೆ. everything they come and put their heads down. ಹೌದು, ಎಲ್ಲಾ ವಿಷಯಗಳು ಬಂದು ಕೈಗಳ ಕೆಳಗೆ ಇಡ್ತಾರೆ. Lay your hands and pray, lay your hands and pray. ಬಂದು ನಾವು ಕೈ ಇಟ್ಟು ಪ್ರಾರ್ಥಿಸಿರಿ, ಪ್ರಾರ್ಥಿಸಿರಿ. But as in accordance to God's word, have you prayed first? ಆದರೆ ದೇವರ ವಾಕ್ಯದ ಅನುಗುಣವಾಗಿ ವ್ಯಕ್ತಿಗತವಾಗಿ ನೀನು ಪ್ರಾರ್ಥನೆ ಮಾಡ್ತಾ ಇದೆಯೋ? If you are in trouble, you must pray first. ನೀನು ತೊಂದರೆ ಸಮಸ್ಯೆಲಿರುವಾಗ ಮೊದಲು ನೀನು ಪ್ರಾರ್ಥಿಸಬೇಕು. James the apostle said, ಹೌದು ಬೇರೆ, ಅಪೊಸ್ತಲ ಹೇಳ್ತಾ ಇದ್ದಾನೆ, if anyone is in trouble, let him pray first. ಯಾಕೋಬನು ಬರೆದು ಹೇಳ್ತಾ ಇದ್ದಾನೆ, ಯಾರಾದರೂ ತೊಂದರೆ ಸಮಸ್ಯೆಯಲ್ಲಿ ಇದ್ದಾಗ ಮೊದಲು ಅವನು ಪ್ರಾರ್ಥಿಸಲಿ. We pray, we find shortcuts. ಆದ್ರೆ ನಾವು ಅಡ್ಡ ದಾರಿಯಲ್ಲಿ ಇಳಿತೇವೆ. Go to the pastor, lay your hands and pray, lay your hands and pray. ಸಹಪಾಲಕರೇ, ನಮಗೋಸ್ಕರ ಪ್ರಾರ್ಥಿಸ್ರಿ, ಕೈ ಇಟ್ಟು ಅಂದ್ರೆ ಕೈ ಇಟ್ಟು ಅವ್ರು ಪ್ರಾರ್ಥನೆ ಮಾಡಿ ಕಳ್ಸ್ಬಿಡ್ತಾರೆ. I'm not against going to somebody for prayer. ಅಂದ್ರೆ ದೈವ ಸೇವಕರ ಹತ್ರ ಪ್ರಾರ್ಥನೆ ಮಾಡಿಸ್ಕೊಳ್ಳೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. But my question is, have you prayed first? ಆದ್ರೆ ನಾನು ಕೇಳೋ ಪ್ರಶ್ನೆ ಏನಂದ್ರೆ, ನಿಮಗೆ ಸಮಸ್ಯೆ ಬಂದಾಗ ಮೊದಲು ನೀವು ಪ್ರಾರ್ಥಿಸಿದ್ದೀರಾ? Amen. Hallelujah. Hallelujah. The Bible says in James chapter 5 that the prayer of a righteous man is effective. ಅದು ಸತ್ಯವೇದ. ಯಾಕೋಬ ಪುಸ್ತಕ 5ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಹೇಳ್ತದೆ, ನೀತಿವಂತನ ಪ್ರಾರ್ಥನೆಯು ಬಹು ಅದು ಬಲವಾದದ್ದು. ಎಲ್ಲರೂ ಹೇಳ್ರಿ, ಬಲವಾದದ್ದು. ಹೇಳ್ರಿ, ಅದು ಬಹು ಬಲವಾದದ್ದು. 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 Dear neighbor, ಪ್ರಾರ್ಥನೆ ಬಲವಾದದ್ದು. ನಿಮ್ಮ ಪಕ್ಕದವರ ಕಡೆಗೆ ನೋಡಿ ಹೇಳ್ರಿ, ಪ್ರಾರ್ಥನೆಯು ಬಹಳ ಪರಿಣಾಮಕಾರಿಯಾದದ್ದು. ಪರಿಣಾಮಕಾರಿಯಾಗಿದ್ದು. ಹೇಳ್ರಿ, ಪರಿಣಾಮಕಾರಿಯಾದದ್ದು. Amen. ಆಮೆನ್. Hallelujah. Hallelujah. The prayer of a righteous man availeth much. ಹೌದು, ನೀತಿವಂತನ ಪ್ರಾರ್ಥನೆಯು ಅದು ಬಹಳ ಪರಿಣಾಮಕಾರಿ, ಬಲವಾದದ್ದು. I think a few days back I was talking to you. ಮತ್ತು ಕೆಲವು ದಿನಗಳ ಕೆಳಗೆ ನಾನು ಅಂದುಕೊಳ್ತೇನೆ ಇದನ್ನು ಮಾತನಾಡ್ತಾ ಇದ್ದೆ. I was talking from Acts chapter 3. ಆ ಅಪೊಸ್ತಲ ಕೃತ್ಯ 3ನೇ ಅಧ್ಯಾಯದಿಂದ ನಿಮ್ಮ ಜೊತೆಗೆ ಮಾತಾಡಿದೆ. Last month the week of prayer, ಈ ತಿಂಗಳು week of prayer I talked this. ನಾನು ಅಂದುಕೊಳ್ತೇನೆ ಮತ್ತೆ ಇದೇ ತಿಂಗಳು ವಾರದ ಪ್ರಾರ್ಥನೆಯಲ್ಲಿ ಒಂದು ದಿವಸ ನನ್ನ ಸಂಜೆ ಮಾತಾಡಿದ್ದೆ. Acts chapter 3. ಹೌದು, ಅಪೊಸ್ತಲ ಕೃತ್ಯ 3. Peter and John were going to the temple. ಪೇತ್ರ ಯೋಹಾನರು ಮಧ್ಯಾಹ್ನದ ಪ್ರಾರ್ಥನೆಗಾಗಿ ಆಲಯಕ್ಕೆ ಹೋಗ್ತಾ ಇದ್ದಾರೆ. Why were they going to the temple? ಯಾತಕ್ಕಾಗಿ ಅವರು ಆಲಯಕ್ಕೆ ಹೋಗ್ತಾ ಇದ್ದಾರೆ? Because it was time for prayer. ಯಾಕಂದ್ರೆ ಅದು ಪ್ರಾರ್ಥನೆ ಮಾಡುವುದಕ್ಕೆ ಅವರಿಗೆ ಸಮಯವಾಗಿತ್ತು. ಎಲ್ಲರೂ ಹೇಳ್ರಿ, ಪ್ರಾರ್ಥನೆಯ ಸಮಯ. ಪ್ರಾರ್ಥನೆಯ ಸಮಯ. ಜೋರಾಗಿ ಹೇಳ್ರಿ, ಪ್ರಾರ್ಥನೆಯ ಸಮಯ. ಎಲ್ಲ ಹೇಳ್ಬೇಕು, ಪ್ರಾರ್ಥನೆಯ ಸಮಯ. ಒಬ್ಬರು ನೋಡಿ, ಪ್ರಾರ್ಥನೆಯ ಸಮಯ. ಒಬ್ಬರಿಗೊಬ್ಬರು ನೋಡ್ಕೊಂಡ್ರೆ ಪ್ರಾರ್ಥನೆಯ ಸಮಯ. ಪ್ರಾರ್ಥನೆಯ ಸಮಯ.
They were going to the temple because it was ಪ್ರಾರ್ಥನೆಯ ಸಮಯ. ಅವರು ಆಲಯಕ್ಕೆ ಹೋಗ್ತಾ ಇದ್ರು, ಅದು ಪ್ರಾರ್ಥನೆ ಮಾಡಿಕೊಳ್ಳುವ ಸಮಯವಾಗಿತ್ತು. And the Bible says, ಸತ್ಯವೇದ ಹೇಳುತ್ತೆ, suddenly they come across a man who is crippled since birth. ಹೌದು, ಹುಟ್ಟುಕುಂಟನನ್ನು ಅಲ್ಲಿ ಭೇಟಿಯಾದರೂ ಇದ್ದಕ್ಕಿದ್ದಂತೆ. Amen. Amen. And this person stretched out his hands in seeking for alms. ಆ ಒಂದು ಹುಟ್ಟುಕುಂಟನು ಪ್ರತಿದಿನವೂ ಅಲ್ಲಿ ಬರುವಂತವರಿಗೆ ಅದರಲ್ಲಿ ಅವರಿಗೆ ಭಿಕ್ಷೆಯನ್ನು ಆತನು ಕೈ ಚಾಚಿದನು. The Bible says, ಸತ್ಯವೇದ ಹೇಳುತ್ತೆ, Peter said, ಪೇತ್ರನು ಹೇಳಿದ, look at us, ನಮ್ಮನ್ನು ನೋಡು, look at us, ನಮ್ಮನ್ನು ನೋಡು, ಎಲ್ಲರೂ ಹೇಳಿ, ನಮ್ಮನ್ನು ನೋಡು, ನನ್ನನ್ನು ನೋಡು, ನನ್ನನ್ನು ನೋಡು, ಹೇಳ್ರಿ, ನನ್ನನ್ನು ನೋಡು, ನನ್ನನ್ನು ನೋಡು. Peter said, ಪೇತ್ರ ಹೇಳಿದ, look at me, ನನ್ನ ಕಡೆಗೆ ನೋಡು, look at us, ನಮ್ಮನ್ನು ನೋಡು. Many times when people come to us for prayer, ಅನೇಕ ಸಾರಿ ಜನರು ನಮ್ಮ ಕಡೆಗೆ ಪ್ರಾರ್ಥಿಸಿಕೊಳ್ಳಿಕ್ಕೆ ಬರುವಾಗ we don't know the potential that we have as people of God. ಹೌದು, ದೇವರ ಸೇವಕರಾಗಿ ದೇವರ ಮಕ್ಕಳಾಗಿ ನಮಗೆ ಇರ್ತಕ್ಕಂಥ ಸಾಮರ್ಥ್ಯ ನಮಗೆ ಗೊತ್ತಿರಲ್ಲ. We say, ನನ್ನ ಹತ್ರ ಯಾಕೆ ನೋಡ್ತಿದ್ರಪ್ಪ, ನನ್ನ ಹತ್ರ ಯಾಕೆ ನೋಡ್ತೀರಪ್ಪ? Look to God. ದೇವರು ನೋಡಿ, He is the one who performs miracles. ಆತನೇ ಆ ಸೂಚಕಗಳು ಮಾಡುವ ಆತನು. Or go to so and so pastor, ಅಥವಾ ಇಂತಿಂತ ಪಾಸ್ಟರ್ ಹತ್ರ ಹೋಗಿ, go to so and so evangelist. ಇಂತಿಂತ ಸುವಾರ್ತಿಕನ ಹತ್ರ ಹೋಗ್ರಿ. Peter never said that. ಪೇತ್ರ ಯಾವತ್ತಿಗೂ ಅದು ಹೇಳಿಲ್ಲ. A praying person is always confident that God will do something. ಪ್ರಾರ್ಥಿಸುವಂತ ವ್ಯಕ್ತಿ ದೇವರು ಮಾಡೇ ತೀರ್ತಾನೆ ಅನ್ನುವಂತ ಭರವಸೆಯುಕ್ತನಾಗಿರ್ತಾನೆ. Peter said, ಪೇತ್ರ ಹೇಳಿದ, look at us. ನನ್ನನ್ನು ನೋಡು. Now this person expected probably a note that is going to get from these people. ಓ, ಈ ಒಂದು ವ್ಯಕ್ತಿಗಳಿಂದ ಯಾವುದೋ ಒಂದು ಅದ್ಭುತವಾದಂತ ಒಂದು ಬೆಳ್ಳಿ ಬಂಗಾರ ಅಥವಾ ಒಂದು ಕರೆನ್ಸಿ ನೋಟ್ ಅನ್ನು ಹೊಂದಿಕೊಳ್ಳಬಹುದು ಅಂತ ನಿರೀಕ್ಷಿಸಿದ. Now Peter said, ಪೇತ್ರ ಹೇಳಿದ, gold or silver I have none. ಓ, ನಿನಗೆ ಕೊಡ್ಲಿಕ್ಕೆ ಬೆಳ್ಳಿ ಬಂಗಾರ ಅಂತ ನನ್ನಲ್ಲಿಲ್ಲ. But what I have I give it to you. ಆದ್ರೆ ನನ್ನಲ್ಲಿರುವಂತದ್ದನ್ನು ನಿನಗೆ ಕೊಡ್ತೇನೆ. In the name of Jesus Christ of Nazareth, rise up and walk. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಎದ್ದು ನಡೆ. And this person who was crippled since birth began to rise up and walk because of the authority that Peter contained because of prayer. ಹೌದು ಪ್ರಿಯರೇ, ಆ ಒಂದು ಸಮಯದಲ್ಲಿ ಹುಟ್ಟುಕಂಟನಾದಂತ ಒಬ್ಬ ವ್ಯಕ್ತಿ ಆ ಹೆಸರನ್ನು ಹೇಳಿ ಪ್ರಾರ್ಥಿಸುವಾಗ ಆತನು ಎದ್ದು ನಡೆದನು. ಯಾಕಂದ್ರೆ ಪ್ರಾರ್ಥನೆಯಲ್ಲಿ ಪೇತ್ರನು ಅಷ್ಟರ ಮಟ್ಟಿಗೆ ಶಕ್ತಿಶಾಲಿ ಆಗಿದ್ದನು. We as people of God need to change our attitude, change our mindset. ನಾವು ದೇವರ ಮಕ್ಕಳಾಗಿ ನಮ್ಮ ಮನಸ್ಸಿನ ವ್ಯವಸ್ಥೆಯನ್ನು, ನಮ್ಮ ಮನೋಭಾವನೆಗಳನ್ನು ಬದಲಾಯಿಸಿಕೊಳ್ಳಬೇಕು. Please understand the potential that you have as a child of God. ದೇವರ ಮಗುವಾಗಿ ನಿಮಗಿರುವಂತ ಸಾಮರ್ಥ್ಯ ನಿಮಗೆ ಅರಿವಿರಲಿ. When you are connected to God, when you pray without ceasing, there is something that happens. Your weakness is exchanged for God's strength. ಹೌದು ಪ್ರಿಯರೇ, ನೀವು ದೇವರ ಸಂಪರ್ಕದಲ್ಲಿದ್ದು ಎಡೆಬಿಡದೆ ಪ್ರಾರ್ಥಿಸುತ್ತಿರುವಾಗ ಅಲ್ಲಿ ವರ್ಗಾವಣೆ ಆಗುತ್ತೆ, ಪರಿವರ್ತನೆ ಆಗುತ್ತೆ. ಏನಂದ್ರೆ ನಿಮ್ಮ ಬಲಹೀನತೆ ಹೋಗಿ ದೇವರ ಬಲವನ್ನು ನೀವು ದಕ್ಕಿಸಿಕೊಳ್ತೀರಾ. Amen. Amen. Hallelujah. You will not say, go to so and so, ದೇವರ ಹತ್ರ ನೋಡ್ರಿ, ಅವ್ರ ಹತ್ರ ನೋಡ್ರಿ. You will say, what is your problem? I command the problem to come out, and the problem has to come out. ಆ ಸಂದರ್ಭದಲ್ಲಿ ಯಾರಾದ್ರೂ ಬಂದು ಪ್ರಾರ್ಥನೆ ಮಾಡಿಸ್ಕೊಳ್ಳಿಕ್ಕೆ ಬರುವಾಗ, ನನ್ನ ಕಡೆಗೆ ಯಾಕೆ ಬಂದವ, ಅವ್ರ ಹತ್ರ ಹೋಗ್ರಿ, ಇವ್ರ ಹತ್ರ ಹೋಗ್ರಿ, ದೇವರ ಕಡೆಗೆ ನೋಡ್ರಿ ಅಂತ ಹೇಳಲ್ಲ. ಯೇಸುವಿನ ನಾಮದಲ್ಲಿ ನೀನು ಪ್ರಾರ್ಥಿಸುವಾಗ ಅದು ಪ್ರಾರ್ಥಿಸ್ತೀರಿ, ಅಲ್ಲಿ ಅದ್ಭುತ ಜರುಗುತ್ತೆ. Amen. Amen. Hallelujah. Hallelujah. Elijah said, ಏನ್ ಹೇಳಿದ, as the Lord surely lives, except for my word, it shall not rain. And for 3 years and 6 months it did not rain. ಜೀವ ಸ್ವರೂಪನಾದಂತ ಯೆಹೋವನ ಆಣೆ, ಈ ಹೊತ್ತಿಗೆ ನಾನು ದೇವರ ಸೇವಕನಾಗಿ, ದೇವರ ಸೇವೆ ಮಾಡುತ್ತಿರುವಂತಹ ದೇವರ ಸೇವಕನಾಗಿ ನುಡಿದು ಹೇಳ್ತಾ ಇದ್ದೇನೆ, ಇವತ್ತಿನಿಂದ 3.5 ವರ್ಷಗಳವರೆಗೆ ಮಳೆ ಬರಬಾರದು ಅಂದರೆ ಮಳೆ ಬಂದಿಲ್ಲ. Amen. Amen. That is the power that a man of God, a woman of God who's always connected to God contains. ದೇವರೊಟ್ಟಿಗೆ ಯಾವಾಗಲೂ ಸಂಪರ್ಕತೆ, ಪ್ರಾರ್ಥನೆಯಲ್ಲಿರುವಂತ ಸ್ತ್ರೀ ಪುರುಷನಲ್ಲಿರ್ತಕ್ಕಂತ ಒಂದು ಶಕ್ತಿ ಇದಾಗಿರ್ತದೆ. Please don't look down upon yourself. ದಯಮಾಡಿ ನಿಮ್ಮನ್ನು ನೀವು ಬಹಳ ಕೀಳು ಅಥವಾ ಕೆಳಮಟ್ಟದಲ್ಲಿ ಯೋಚನೆ ಮಾಡಿಕೊಳ್ಳಬೇಡಿ. Don't undermine somebody. ಹೌದು, ಯಾರೋ ಒಬ್ಬರು ಕೆಳ ಮಟ್ಟದಲ್ಲಿ, ಇನ್ನೊಬ್ಬರು ಕೆಳ ದೃಷ್ಟಿಯಿಂದಲೂ ಕೂಡ ಮನಸ್ಥಿತಿಯನ್ನು ನೋಡಿಕೊಳ್ಳಬೇಡಿ. Amen. Amen. When you pray without ceasing, you become powerful people. ನೀವು ಬಿಟ್ಟು ಬಿಡದೆ ಎಡೆಬಿಡದೆ ಪ್ರಾರ್ಥಿಸುವಾಗ ನೀವು ಶಕ್ತಿಶಾಲಿಗಳ ವ್ಯಕ್ತಿಯಾಗಿ ತಯಾರಾಗ್ತೀರಿ. Amen. Amen. And when Elijah said, it shall rain, it poured. ಮತ್ತು ಎಲೀಯನು ಕೂಡ ಮಳೆ ಆಗಲಿ ಅಂದಾಗ ಮತ್ತೆ ಮಳೆ ಸುರಿಯಿತು. 2 Chronicles chapter 7 and verse 14, the Bible says, God said, if my people humble themselves, pray, seek my face, I will hear from heaven and I will heal their land. ಎರಡನೇ ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 14ನೇ ವಚನದಲ್ಲಿ ದೇವರು ಹೇಳ್ತಾ ಇದ್ದಾನೆ, ನನ್ನ ಹೆಸರನ್ನು ಇಟ್ಟುಕೊಂಡಂತ ನನ್ನ ಪ್ರಜೆಗಳು ತಮ್ಮ ಕೆಟ್ಟತನವನ್ನು, ದುಷ್ಟತನವನ್ನು ಬಿಟ್ಟು ನನ್ನ ಕಡೆಗೆ ತಿರುಗಿಕೊಂಡು ಪ್ರಾರ್ಥಿಸುವುದಾದರೆ ಇಗೋ ನಾನು ಅವರ ದೇಶವನ್ನು ಸೌಖ್ಯ ಮಾಡ್ತೇನೆ ಅಂತ ಹೇಳಿದ್ದಾನೆ. Amen. ಆಮೆನ್. God did not say, ದೇವರು ಹೇಳಿದವೋ,
The destiny of this nation depends upon the Prime Minister. ಓ, ಈ ದೇಶದ ಒಂದು ಗಮ್ಯತೆ ಪ್ರಧಾನಮಂತ್ರಿಯ ಮೇಲೆ ಇದೆ ಅಂತ ಹೇಳಿದನು ದೇವರು. No, no, no. ಇಲ್ಲ. God said, if my people, ನನ್ನ ಜನರು. Who are those people? ಯಾರ ಜನರು? Who are those people? ಯಾರ ನನ್ನ ಜನರು? ಯಾರು ಆ ಜನರು? ಯಾರ್ರೀ? Say, I am that person. ಹೇಳ್ರಿ, ನಾನೇ ಆ ವ್ಯಕ್ತಿ. We are that people. ನಾವೇ ಆ ಜನರು. Tell your neighbor, I am that person. ನಿಮ್ ಪಕ್ಕದ ಕಡೆಗೆ ನೋಡಿ, ಹೇಳ್ರಿ, ನಾನೇ ಆ ವ್ಯಕ್ತಿ. Tell them, I am that person. ಆ ವ್ಯಕ್ತಿ ನಾನೇ. ಆ ವ್ಯಕ್ತಿ ನಾನೇ. ಹೇಳ್ರಿ ಅವ್ರಿಗೆ, ಜೋರಾಗಿ ಹೇಳ್ರಿ, ಆ ವ್ಯಕ್ತಿ ನಾನೇ. ಈಗ ಅವ್ರಿಗೆ ಹೇಳಿ, ಆ ವ್ಯಕ್ತಿ ನೀನೇ. ಈಗ ಹೇಳ್ರಿ ಅವರಿಗೆ, ಆ ವ್ಯಕ್ತಿ ನೀನೇ. ಆ ವ್ಯಕ್ತಿ ನೀನೇ. ಆ ವ್ಯಕ್ತಿ ನೀನೇ. Amen. Amen. Hallelujah. The destiny of this city, the destiny of this state, the destiny of this nation does not lie in the hands of any politician. It lies in the hands of praying people. ಹೌದು ಪ್ರಿಯರೇ, ಈ ಒಂದು ದೇಶದ, ಈ ಒಂದು ರಾಜ್ಯದ, ಈ ಒಂದು ನಮ್ಮ ಪಟ್ಟಣದ, ನಮ್ಮ ಜಿಲ್ಲೆಯ, ನಮ್ಮ ಸಮಾಜದ ಒಂದು ಗಮ್ಯತೆ, ಉದ್ಧಾರ ಯಾವುದೇ ಒಂದು ರಾಜಕೀಯ ವ್ಯಕ್ತಿಗಳ ಮೇಲೆ ಆಧಾರಗೊಂಡಿಲ್ಲ. ಆದ್ರೆ ಪ್ರಾರ್ಥಿಸುವಂತ ನಿನ್ನ ಮೇಲೆ ಆಧಾರಗೊಂಡಿದೆ, ನನ್ನ ಮೇಲೆ ಆಧಾರಗೊಂಡಿದೆ. Amen. Amen. Hallelujah. So please understand the power that is contained in prayerful people. ಪ್ರಾರ್ಥನಾ ಭರಿತವಾಗಿರುವಂತಹ ಜನರಲ್ಲಿರುವಂತಹ ಶಕ್ತಿ ಅಂತದ್ದು ನೀವು ಅರ್ಥ ಮಾಡ್ಕೊಳ್ಳಿ. Amen. Amen. That's why Paul the apostle said, ಅದಕ್ಕೆ ಅಪೊಸ್ತಲ ಪೌಲ ಹೇಳ್ತಾನೆ, pray continually. ಎಡೆ ಬಿಡದೆ ಯಾವಾಗಲೂ ಪ್ರಾರ್ಥಿಸಿ. You know, when you lift up your hands, when you pray, there is something that happens in the spiritual realms. ಹೌದು ಪ್ರಿಯರೇ, ನೀವು ಕೈಗೆತ್ತಿ ಪ್ರಾರ್ಥಿಸುವಾಗ ಆತ್ಮಿಕ ವಲಯದಲ್ಲಿ, ವಾತಾವರಣದಲ್ಲಿ ಏನೋ ಸಂಭವಿಸುತ್ತದೆ. I think Praveen was talking in the morning. ಬೆಳಗಿನ ಸಮಯದಲ್ಲಿ ಪ್ರವೀಣ್ ಅವರು ಈ ರೀತಿ ಮಾತಾಡ್ತಾರೆ ಅಂತ ಅನಿಸುತ್ತದೆ. When Joshua was fighting the battle in the valley, ನೋಡಿ, ಒಂದು ರಣರಂಗದ ಕೆಳಗಡೆ, ರಣರಂಗದಲ್ಲಿ ಯೋಶುವನು ಅಲ್ಲಿ ಯುದ್ಧ ಮಾಡುತ್ತಿರುವಾಗ, Moses was on the mountain. ಮೋಶೆಯು ಆ ಒಂದು ಬೆಟ್ಟದ ಮೇಲೆ ಇದ್ದಾನೆ. The Bible specifies, ಸತ್ಯವೇದಿಯು ಸ್ಪಷ್ಟಪಡಿಸುತ್ತದೆ, as long as the hands of Moses were lifted up, Joshua was winning the battle. ಎಲ್ಲಿಯವರೆಗೂ ಮೋಶೆಯು ತನ್ನ ಎರಡು ಕೈಗಳನ್ನು ಎತ್ತಿ ಹಿಡಿಯುತ್ತಾ ಇದನ್ನು ಪ್ರಾರ್ಥಿಸ್ತಾ ಇದ್ದನು, ಅಲ್ಲಿಯವರೆಗೂ ಕೆಳಗಡೆ ಯುದ್ಧ ರಣರಂಗದಲ್ಲಿ ಯೋಶುವನು, ಆತನ ಸೈನ್ಯವು ಜಯಿಸ್ತಾ ಇತ್ತು. But the moment Moses put his hands down, ಯಾವ ಒಂದು ಕ್ಷಣದಲ್ಲಿ ಭಾರವಾದಂತ ಕೈಗಳನ್ನು ಮೋಶೆ ಕೆಳಗೆ ಯಾವ ಕ್ಷಣ ಇಳಿಸಿದನು, Joshua began to lose the battle. ಅಲ್ಲಿ ಯೋಶುವನು ತನ್ನ ಯುದ್ಧವನ್ನು ಕಳೆದುಕೊಳ್ತಾ ಇದ್ದನು. With great difficulty Moses raised his hands up to the Lord. ಬಹಳ ಕಷ್ಟಕರವಾಗಿ ನೋವಿನಿಂದಲೂ ಕೂಡ ಆತನು ಬಹಳ ಒಂದು ಕೈಗಳನ್ನು ದೇವರ ಕಡೆಗೆ ಎತ್ತಿ ಹಿಡಿಯುತ್ತಾ ಇದ್ದನು. Joshua began to win the battle. ಎತ್ತುವಂತ ಎಲ್ಲ ಸಂದರ್ಭದಲ್ಲಿ ಕೂಡ ಯೋಶುವನು ಯುದ್ಧ ಜಯಿಸ್ತಾ ಇದ್ದನು. But Moses was so tired, ಆದ್ರೆ ಮೋಶೆ ಬಹಳ ಆಯಾಸವಾಯಿತು. he could lift his hands no more. ಎಷ್ಟು ಮಾತ್ರಕ್ಕೂ ಕೂಡ ಕೈಗಳು ಎಷ್ಟು ಭಾರ ಆದವು ಅಂದ್ರೆ ಎತ್ತಲಿಕ್ಕೆ ಆಗಲಿಲ್ಲ. The Bible says, then came Aaron. ಆಗ ಆರೋನನು ಬಂದನು. Then came Hur. ಆಗ ಹುರ್ ಅನ್ನುವಂತನು ಬಂದನು. They came and stood with Moses on the either side. ನೋಡಿ, ಇಬ್ಬರು ಅಣ್ಣಂದಿರು ಕೂಡ ಸಹೋದರರು ಮೋಶೆಯ ಎಡ ಬಲಕ್ಕೆ ನಿಂತುಕೊಂಡರು. Now Aaron held one hand and Hur held the other hand. ಇಲ್ಲಿ ಆರೋನನು ಒಂದು ಕಡೆಗೆ, ಹುರ್ ಒಂದು ಕಡೆಗೆ, ಒಂದೊಂದು ಕೈಯನ್ನು, ಮೋಶೆ ಕೈಯನ್ನು ಎತ್ತಿ ಹಿಡಿದರು. They began to support Moses in lifting his hands up to the Lord in prayer. ಪ್ರಾರ್ಥನೆಯಲ್ಲಿ ಮೋಶೆಯು ತನ್ನ ಕೈಗಳು ಕೆಳಗಿಳಿಸದೆ ಅದೇ ರೀತಿಯಲ್ಲಿ ಎತ್ತಿ ಹಿಡಿಯುವಂತೆ ಸಪೋರ್ಟ್ ಆಗಿ, ಪೂರಕವಾಗಿ, ಸಹಾಯಕವಾಗಿ ಆರೋನರ ಪಕ್ಕದಲ್ಲಿ ನಿಂತರು. And they put a stone for Moses to be seated. ಮಾತ್ರವಲ್ಲ, ಮೋಶೆ ಕೆಳಗೆ ಕೂತುಕೊಳ್ಳಿಕ್ಕಾಗಿ ಒಂದು ಆಸನದ ಒಂದು ಕಲ್ಲನ್ನು ಹಾಕಿದರು. The Bible says, ಸತ್ಯವೇದ ಹೇಳುತ್ತೆ, because of Aaron and Hur, ಆರೋನ್ ಮತ್ತು ಹುರ್ನ ನಿಮಿತ್ತ Moses was able to lift his hands constantly and continuously to the Lord. ಸ್ಥಿರವಾಗಿ ಮತ್ತು ಸತತವಾಗಿ ಕೂಡ ಕರ್ತನ ಕಡೆಗೆ ಮೋಶೆ ಕೈಗಳೆತ್ತುವಂತಾಯಿತು. Joshua won the battle. ಕೈ ಎತ್ತುವಂತ ಎಲ್ಲಾ ಸಂದರ್ಭದಲ್ಲಿ ಯೋಶುವನಲ್ಲಿ ಯುದ್ಧ ಜಯಿಸ್ತಾ ಇದ್ದ. Amen. Amen. Oh, somebody shout hallelujah. ಹೇಳೋಣ hallelujah. Amen. Amen. When you lift your hands up to God, ನೀವು ದೇವರ ಕಡೆಗೆ ಕೈಗಳೆತ್ತುವಾಗ, when you kneel in the presence of God, ನೀವು ದೇವರ ಪ್ರಸನ್ನತೆಯನ್ನು ಹತ್ತುಕೊಳ್ಳುವಾಗ, when you are connected to the Holy One, ನೀವು ಪರಿಶುದ್ಧನ ಜೊತೆಗೆ ಸಂಪರ್ಕ ಬೆಳೆಸುವಾಗ, when you begin to pray without ceasing, ನೀವು ಬಿಟ್ಟು ಬಿಡದೆ ಪ್ರಾರ್ಥಿಸುವಾಗ, you will not see it with your natural eyes, ನೀವು ನಿಮ್ಮ ಸ್ವಾಭಾವಿಕವಾದ ಕಣ್ಣಿಂದ ನೋಡಲ್ಲ, but supernaturally something is happening. ಆದರೆ ಅಸಾಮಾನ್ಯ ವಲಯದಲ್ಲಿ ಏನೋ ನಡೀತಾ ಇದೆ. Amen. Amen. Hallelujah. Hallelujah. Now this word prayer, ಇಲ್ಲಿ ಪ್ರಾರ್ಥನೆ ಎನ್ನುವಂತ ಈ ಪದ in Greek it is called as, ಈ ಗ್ರೀಕ್ ಭಾಷೆಯಲ್ಲಿ ಈ ರೀತಿ ಕರೆಯಲ್ಪಟ್ಟಿದೆ, proseuchomai. 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 proseuchomai, which means ಅದರ ಅರ್ಥ supplicate. ಅಂದ್ರೆ ಪೂರಕ, praying, ಪ್ರಾರ್ಥಿಸು. The second meaning is worshiping God. ಎರಡನೇ ಅರ್ಥ ಏನಪ್ಪಾ ಅಂದ್ರೆ ದೇವರನ್ನು ಆರಾಧಿಸುವಂತದ್ದು. And the second meaning of this word, the word meaning of this word
in Hebrew, ಹಿಬ್ರಿಯಲ್ಲಿ ಎರಡನೇ ಅರ್ಥ ನೋಡುವುದಾದ್ರೆ it is called as P-A-L-A-L, palal. ಪಲಾಲ್ ಅಂತ ಕರೀತಾರೆ. ಅದರ ಅರ್ಥ to intervene, to intercede. ಅಥವಾ ಮಧ್ಯ ಪ್ರವೇಶಿಸು ಅಥವಾ ವಿಜ್ಞಾಪನೆ ಮಾಡು, ಮಧ್ಯ ಪ್ರವೇಶಿಸು ವಿಜ್ಞಾಪಿಸು ಅಂತ ಹೇಳಿ ಅರ್ಥ. Amen. Amen. So if this is God, ಮತ್ತು ಇವು ದೇವರಾಗಿದ್ದಲ್ಲಿ, if this is the person I am praying for, ಈತನು ಪ್ರಾರ್ಥನೆ ಮಾಡುವಂತ ವ್ಯಕ್ತಿ ಆಗಿದ್ದಲ್ಲಿ, I stand in the gap between God and man, interceding with God for this man. ಅಂದ್ರೆ ಇಲ್ಲಿ ಈ ಮನುಷ್ಯನ ಸಮಸ್ಯೆಗೋಸ್ಕರ ದೇವರಿಗೆ ನಾನು ಪ್ರಾರ್ಥಿಸುವಾಗ ದೇವರು ಈ ಮನುಷ್ಯ ಇಬ್ಬರ ಮಧ್ಯದಲ್ಲಿ ಆ ಒಂದು ಒಡಕಿನಲ್ಲಿ ನಿಂತುಕೊಂಡು ಈ ಮನುಷ್ಯನಿಗೋಸ್ಕರ ಮಧ್ಯ ಪ್ರವೇಶಿಸಿ ನಾನು ದೇವರಿಗೆ ವಿಜ್ಞಾಪನೆ ಮಾಡ್ತೇನೆ. So prayer means intercession. ಅರ್ಥ ಮಾಡ್ಕೊಡ್ರಿ, ಪ್ರಾರ್ಥನೆ ಅಂದ್ರೆ ಮಧ್ಯ ಪ್ರವೇಶಿಸಿ ಅವರ ಒಂದು ಸಮಸ್ಯೆಗಾಗಿ ಪ್ರಾರ್ಥಿಸುವಂತದ್ದು. Prayer is not bless me, bless me, bless me, bless me club. ಪ್ರಾರ್ಥನೆ ಅಂದ್ರೆ ಯಾವಾಗ ಆಶ್ವಾಸ 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 ಅನ್ನೋದಲ್ಲ. Bless my father, bless my mother, bless my sister, bless my brother, prayer over. ಸ್ವಾಮಿ ನನ್ನ ಆಶ್ವಾಸ, ನನ್ನ ಹೆಂಡತಿನ ಆಶ್ವಾಸ, ನನ್ನ ಮಕ್ಕಳ ಆಶ್ವಾಸ, ನನ್ನ ಅಪ್ಪನ ಆಶ್ವಾಸ, ನನ್ನ ಅಮ್ಮನ ಆಶ್ವಾಸ. ಆಮೇನ್. Prayer is standing in the gap. ಆದ್ರೆ ಪ್ರಾರ್ಥನೆ ಅಂದ್ರೆ ಒಡಕಿನಲ್ಲಿ ನಿಲ್ಲುವಂತದ್ದು. 1 Samuel chapter 12 and verse 23, Samuel the greatest prophet said, ದೊಡ್ಡ ಪ್ರವಾದಿಯಾದಂತ ಸಮುವೇಲ ಮೊದಲನೇ ಸಮುವೇಲ 12:23 ಹೇಳ್ತಾ ಇದ್ದಾನೆ, far be it from me that I should sin against the Lord by failing to pray for you. ಓ ಇಸ್ರಾಯೇಲ್ ಜನವೇ, ನಿಮಗೋಸ್ಕರ ನಾನು ಪ್ರಾರ್ಥನೆ ಮಾಡದೆ ದೇವರ ಮುಂದೆ ನಾನು ಪಾಪ ಮಾಡದಂತೆ ಅದು ನನಗೆ ದೂರವಾಗಿರಲಿ. No, Samuel the prophet is considering it a sin when he fails to pray for the people. ಜನರಿಗೋಸ್ಕರ ಸಮುವೇಲನು ಪ್ರಾರ್ಥನೆ ಮಾಡದಿರುವಂತದ್ದೇ ಪಾಪ ಅಂತೇಳಿ ಇಲ್ಲಿ ಸಮುವೇಲನು ಗ್ರಹಿಸಿ ಪರಿಗಣಿಸ್ತಾ ಇದ್ದಾನೆ. Please understand, prayer is a very, very vital thing and we need to get connected to God without ceasing all the time. ಪ್ರಾರ್ಥನೆ ಎನ್ನುವಂಥದ್ದು ಬಹಳ ಪ್ರಮುಖವಾದಂಥದ್ದು, ಬಹಳ ಅವಶ್ಯಕವಾದದ್ದು ಪ್ರಿಯರೇ. ಅದು ಯಾವಾಗಲೂ ನಾವು ಪ್ರಾರ್ಥನೆಯಿಂದ ದೇವರ ಸಂಪರ್ಕದಲ್ಲಿ ಇರಲೇಬೇಕಾಗಿದೆ. Amen. Amen. Hallelujah. Hallelujah. You may not see the result now immediately, but you are going to see it for sure. ಆದ್ರೆ ನೀವು ಪ್ರಾರ್ಥನೆ ಮಾಡಿದ್ದಕ್ಕೆ ನೀವು ತಕ್ಷಣವಾಗಿ ಫಲಿತಾಂಶ ಕಾಣದೇ ಇರಬಹುದು, ಆದ್ರೆ ಮುಂಬರುವ ದಿನಗಳಲ್ಲಿ ಅದರ ಫಲಿತಾಂಶ ಕಂಡೇ ಕಾಣ್ತೀರಾ. Amen. Amen. Hallelujah. Hallelujah. Are you understanding what I'm telling you? ನಾನು ಹೇಳುತ್ತಿರುವಂತದ್ದು ನಿಮಗೆ ಅರ್ಥವಾಗ್ತದೇನಾ? The first point Paul the apostle said, ಅಪೊಸ್ತಲನಾದ ಪೌಲ ಹೇಳುವಂತ ಮೊದಲನೇ ಅಂಶ, rejoice in the Lord always, ಕರ್ತನಲ್ಲಿ ಯಾವಾಗಲೂ ಸಂತೋಷವಾಗಿರಿ, pray continually, ಎಡೆಬಿಡದೆ ಪ್ರಾರ್ಥಿಸಿರಿ. and third point he continues to say, ಮೂರನೇದಾಗಿ ಅಂಶವನ್ನು ಹೇಳ್ತಾ ಮುಂದುವರಿಸ್ತಾನೆ. verse 18 he says, ಮೊದಲನೇ ಥೆಸಲೋನಿಕ 5:18, give thanks in all circumstances. ಎಲ್ಲಾ ಸ್ಥಿತಿಗತಿಗಳಲ್ಲಿ ಕೂಡ ಆತನಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಿರಿ. Everybody say all circumstances. ಎಲ್ಲಾ ಪರಿಸ್ಥಿತಿಗಳಂತ ಎಲ್ಲರೂ ಹೇಳಿ ಇಂಗ್ಲಿಷ್ ಅಲ್ಲಿ, all circumstances. ಇಂಗ್ಲಿಷ್ ಅಲ್ಲಿ ಎಲ್ಲಾ all circumstance, all circumstances. ಹೇಳ್ರಿ all circumstance, ಎಲ್ಲಾ ಪರಿಸ್ಥಿತಿಗಳಲ್ಲಿ, ಎಲ್ಲಾ ಪರಿಸ್ಥಿತಿಗಳು. ಜೋರಾಗಿ ಹೇಳ್ರಿ ಸ್ವಲ್ಪ, ಎಲ್ಲಾ ಪರಿಸ್ಥಿತಿಗಳಲ್ಲಿ. ಒಬ್ರಿಗೊಬ್ರು ನೋಡಿಲ್ಲ, ಎಲ್ಲಾ ಪರಿಸ್ಥಿತಿಗಳು ನೋಡ್ಕೊಂಡು ಹೇಳ್ರಿ. Amen. Amen. The Bible, Paul the apostle continues to say, ಅಪೊಸ್ತಲ ಪೌಲ ಮುಂದುವರೆದು ಹೇಳ್ತಾನೆ, give thanks in everything, ಎಲ್ಲದರಲ್ಲಿ ಕೃತಜ್ಞತಾ ಸ್ತುತಿ ಸಲ್ಲಿಸಿ, for this is the will of God for you in Christ Jesus. ನೀವು ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದಂತ ದೇವರ ಚಿತ್ತವಾಗಿದೆ ನಿಮ್ಮ ವಿಷಯದಲ್ಲಿ. Now what does Paul mean when he says give thanks in all circumstances? ಎಲ್ಲದರಲ್ಲಿ ಕೂಡ ನೀವು ಸ್ತುತಿ ಮಾಡ್ರಿ ಅಂದ್ರೆ ಪೌಲನ ಉದ್ದೇಶವೇನಿಲ್ಲ. Now please understand that he does not say give thanks for all such circumstance. He says give thanks in all circumstance. ಆ ಒಂದು ಸ್ಥಿತಿಗೋಸ್ಕರ ಬಂದಂತ ಪರಿಸ್ಥಿತಿಗೋಸ್ಕರವಲ್ಲ, ಆದರೆ ಎಲ್ಲ ಸಂದರ್ಭದಲ್ಲಿ ಎಲ್ಲ ಸ್ಥಿತಿಗತಿಗಳಲ್ಲಿ ಇರುವಾಗಲೂ ದೇವರನ್ನು ಸ್ತುತಿ ಮಾಡ್ರಿ ಅಂತ ಹೇಳ್ತಾ ಇದ್ದಾನೆ. You don't need to give thanks for the cancer that you have, and even in that situation you need to give thanks. ನಿನ್ನ ಆ ಕ್ಯಾನ್ಸರ್ ವ್ಯಾಧಿಯಲ್ಲಿ ಬಂದಿದ್ದಕ್ಕೋಸ್ಕರ, ಕ್ಯಾನ್ಸರ್ ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ ಅಂತ ಹೇಳೋದು ಬೇಕಾಗಿಲ್ಲ. ಕ್ಯಾನ್ಸರ್ ಬಂದಾಗಲೂ ಕೂಡ ನಾನು ಸ್ತುತಿ ಮಾಡೋದು ಬಿಟ್ಟಿಲ್ಲಪ್ಪ, ನಿನ್ನ ಸ್ತೋತ್ರ ಮಾಡ್ತೇನೆ ಅಂತ ಹೇಳ್ಬೇಕು. Amen. Amen. Hallelujah. So Paul the apostle said give thanks irrespective of what situation you are in. ಅಪೊಸ್ತಲನಾದ ಪೌಲ ಹೇಳ್ತಾ ಇದ್ದಾನೆ, ನಿನ್ನ ಬಂದಿರುವಂತಹ ಪರಿಸ್ಥಿತಿಗಳು ಎಂತದ್ದೇ ಇರಲಿ, ಎಲ್ಲದರಲ್ಲಿ ಕೂಡ ನೀನು ಬಿಟ್ಟು ಬಿಡದೆ ಸ್ತೋತ್ರ ಮಾಡು. He means, ಅದರ ಅರ್ಥ give thanks when you're happy. ನೀನು ಸಂತೋಷವಾಗಿರುವಾಗಲೂ ನೀನು ಕೃತಜ್ಞತೆ ಸಲ್ಲಿಸು. Give thanks and praise to God when you're unhappy. ನಿನಗೆ ಸಂತೋಷ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿಯೂ ಕೂಡ ಸ್ತುತಿ ಮಾಡು. Give thanks and praise to God when you have food to eat. ನಿನಗೆ ಊಟ ಮಾಡಲಿಕ್ಕೆ ಆಹಾರ ಇರುವಾಗಲೂ ಕೂಡ ದೇವರ ಕೃತಜ್ಞತೆ ಸಲ್ಲಿಸು. Give thanks and praise to God when you do not have food to eat. ನಿನಗೆ ಊಟ ಮಾಡಲಿಕ್ಕೆ ಆಹಾರ ಇಲ್ಲದೆ ಇರುವಾಗಲೂ ಕೂಡ ನೀನು ದೇವರ ಕೃತಜ್ಞತೆ ಸಲ್ಲಿಸು. Give thanks and praise to God when you have money in your pocket. ನಿನ್ನ ಒಂದು ಕಿಸೆ ಜೋಬಿನಲ್ಲಿ ಹಣ ಇರುವಾಗಲೂ ಕೃತಜ್ಞತೆ ಸಲ್ಲಿಸು. Give
give thanks and praise to God when you do not have money in your pocket. ನಿನ್ನ ಒಂದು ಕಿಸೆಯಲ್ಲಿ ಆ ಒಂದು ಜೋಬಿನಲ್ಲಿ ಹಣವಿಲ್ಲದಿರುವಂತಹ ಸಂದರ್ಭದಲ್ಲಿ ದೇವರ ಕೃತಜ್ಞತಾಸ್ತುತಿ ಸಲ್ಲಿಸು. Give thanks and praise to God irrespective of any kind of situation you are in this evening. ಈ ಸಮಯದಲ್ಲಿ ನೀವು ಎಂತ ಪರಿಸ್ಥಿತಿಗಳಲ್ಲಿ ಇರುವಾಗಲೂ ಕೂಡ ದೇವರಿಗೆ ಕೃತಜ್ಞತಾಸ್ತುತಿಗಳನ್ನು ಸಲ್ಲಿಸಿ. Amen. Amen. The meaning of this word thanksgiving in Hebrew, ನೋಡಿ ಕೃತಜ್ಞತಾಸ್ತುತಿ ಎನ್ನುವುದಕ್ಕೆ ಹಿಬ್ರಿಯ ಭಾಷೆಯಲ್ಲಿ ಅರ್ಥ ನೋಡುವುದಾದ್ರೆ it is called as Todah, Todah. ತೊಡಾ TODAH ಅಂತ ಕರೀತಾರೆ. ತೊಡಾ ಅಂದ್ರೆ ಹಿಂದಿಯಲ್ಲಿ ಸ್ವಲ್ಪ ಅಂತಲ್ಲ, ಹಿಂದಿಯಲ್ಲಿ ತೊಡಾ ಅಂದ್ರೆ ಸ್ವಲ್ಪ ಅಂತೇಳಿ ಅರ್ಥ. TODAH, ತೊಡಾ. ಇಲ್ಲಿ TODAH ತೊಡಾ, which means ಅದರ ಅರ್ಥ praise, ಅದು ಸ್ತುತಿ, thanksgiving, ಕೃತಜ್ಞತೆ. and this the meaning of this word in Greek ಅಲ್ಲಿ ನೋಡುವುದಾದ್ರೆ it is called as Eucharistia, which means ಅದರ ಅರ್ಥ gratitude, ಒಂದು ಅಂದ್ರೆ ಕೃತಜ್ಞತೆ ಮನೋಭಾವನೆ. you are grateful, ಅಂದ್ರೆ ನೀನು ಎಷ್ಟು ಕೃತಜ್ಞತೆ ಚಿರುಋಣಿ ಆಗಿರ್ತೀಯ. Amen. Amen. Is there anybody who in this place who can say that God, I cannot give thanks and praise to God because God has not done anything in my life? ನನ್ನ ಜೀವಿತದಲ್ಲಿ ದೇವರು ಏನು ಮಾಡಿಲ್ಲ, ಅದಕ್ಕೋಸ್ಕರ ದೇವರಿಗೆ ನಾನು ಚಿರುಋಣಿ ಆಗಿರಲ್ಲ, ಕೃತಜ್ಞತೆ ಸ್ತುತಿ ಸಲ್ಲಿಸಲ್ಲ ಅನ್ನುವಂತ ವ್ಯಕ್ತಿ ಯಾರಾದ್ರೂ ಇಲ್ಲಿ ಇದ್ದೀರಾ? No. ಇಲ್ಲ. Even we must give thanks and praise to God even for the least thing that he has done unto us. ಹೌದು, ದೇವರು ನಮಗೆ ಮಾಡಿರತಕ್ಕಂತ ಆ ಒಂದು ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ನಾವು ದೇವರಿಗೆ ಕೃತಜ್ಞತಾಸ್ತುತಿಯನ್ನು ಸಲ್ಲಿಸುವಂತಹ ಚಿರಋಣಿಗಳಾಗಿರಬೇಕು. We need to have an attitude of gratitude all the time. ಯಾವಾಗಲೂ ಕೂಡ ಕೃತಜ್ಞತೆಯ ಸ್ತುತಿಯನ್ನು ಸಲ್ಲಿಸುವಂತ ಮನೋಭಾವನೆ ನಮ್ಮಲ್ಲಿ ಬೆಳೆಸ್ಕೋಬೇಕು. Amen. Amen. Irrespective of what we are, who we are, what circumstance we are, we have to give thanks and praise to God. ನಾವು ಎಂತ ಸಂದರ್ಭದಲ್ಲಿದ್ದೇವೆ, ಎಂತ ಪರಿಸ್ಥಿತಿ ಬಂದು ಒದಗಿದೆ, ಅವೆಲ್ಲವನ್ನು ಬಿಟ್ಟು ಹೊರತುಪಡಿಸಿ ಕೂಡ ನಾವು ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುವ ಮನೋಭಾವನೆಯಲ್ಲಿರಬೇಕು. When we begin to give thanks and praise to God, ಯಾವಾಗ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುತ್ತೇವೋ, power of God is manifested. ದೇವರ ಶಕ್ತಿಯು ಅದು ಪ್ರದರ್ಶನವಾಗ್ತದೆ. Amen. Amen. Come on, somebody shout hallelujah. Hallelujah. I repeat. ಮತ್ತೊಮ್ಮೆ ಹೇಳ್ತೇನೆ. When we begin to give thanks and praise to God, ದೇವರಿಗೆ ಯಾವಾಗ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುತ್ತೇವೋ, power of God is manifested. ಆಗ ದೇವರ ಶಕ್ತಿಯು ಪ್ರತ್ಯಕ್ಷವಾಗ್ತದೆ. Because the Bible says in Psalms 22 and verse 3, ಕೀರ್ತನೆ 22:3, that God is enthroned on the praises of his people. ದೇವರು ತನ್ನ ಮಕ್ಕಳ ಸ್ತುತಿಗಳಲ್ಲಿ ಆಸೀನನಾಗಿ ಕೂತುಕೊಳ್ಳುವಾತನು. Amen. Amen. Hallelujah. So please don't undermine or underestimate the praise and worship. ದಯಮಾಡಿ ಸ್ತುತಿ ಆರಾಧನೆ ವಿಷಯವನ್ನು ಯಾರೊಬ್ಬರು ಕೂಡ ಒಂದು ಕೀಳು ಅಥವಾ ಕೆಳಮಟ್ಟದ ಒಂದು ಲೆಕ್ಕವನ್ನು ಮಾಡಿಕೊಂಡು ಇಟ್ಕೋಬೇಡಿ. Praise and worship is not for the people to come late to the church. ಹೌದು, ಸ್ತುತಿ ಆರಾಧನೆ ಎನ್ನುವಂಥದ್ದು ಒಂದು ಸಭೆಗೆ ನಿಧಾನವಾಗಿ ಬರಬೇಕೋಸ್ಕರ ವಾಕ್ಯ ಕೇಳಲಿಕ್ಕಾಗಿ ಅವರಿಗೆ ಸ್ತುತಿ ಆರಾಧನೆ ಒಂದು ನಡೆಸಿಕೊಂಡು ಹೋಗ್ಲಿಕ್ಕಾಗಿರೋರಲ್ಲ. If you miss out on giving praise and thanksgiving unto God, I am telling you, you are going to miss out on everything. ಹೌದು, ಸ್ತುತಿ ಆರಾಧನೆ ಮಾಡುವಂತ ಒಂದು ಸಮಯವನ್ನು ನೀವು ಕಳೆದುಕೊಂಡ್ರೆ ಎಲ್ಲ ಮುಂದಿನ ವಿಷಯಗಳೆಲ್ಲ ಕಳ್ಕೊಂಡಂತೆ ನೀವು. If you cannot give God thanksgiving and praise, I am here to tell you that you can give God nothing. ಹೌದು ಪ್ರಿಯರೇ, ನೀವು ದೇವರಿಗೆ ಕೃತಜ್ಞತಾ ಸ್ತುತಿಯನ್ನೇ ನಿಮಗೆ ಕೊಡಕ್ಕೆ ಆಗ್ತಾ ಇಲ್ಲ ಅಂದ್ರೆ ದೇವರಿಗೆ ಅದಕ್ಕಿಂತ ಮಿಗಿಲಾದದ್ದನ್ನು ನೀವು ಏನು ಕೊಟ್ಟರು ದೇವರು ಒಪ್ಪಲ್ಲ, ದೇವರಿಗೆ ಏನು ಕೊಡಕ್ಕೂ ಆಗಲ್ಲ. If God is looking for something in your life, it is thanksgiving, praise and worship. ದೇವರು ನಿಮ್ಮಿಂದ ನಮ್ಮಿಂದ ಏನಾದ್ರೂ ಬಯಸ್ತಾ ಇದ್ದಾನಪ್ಪ ಅಂದ್ರೆ ಅದು ಒಂದೇ, ಅದು ಕೃತಜ್ಞತೆಯ ಸ್ತುತಿ ಆರಾಧನೆ ಮಾತ್ರ. Amen. Amen. Hallelujah. Hallelujah. So people of God, be on time so that we can rejoice as a family in giving thanks, in giving praise and giving worship unto God. ದೇವರ ಮಕ್ಕಳೇ, ದೈವ ಜನರೇ, ದಯಮಾಡಿ ಕುಟುಂಬ ಸಮೇತವಾಗಿ ನೀವು ಸಮಯಕ್ಕೆ ತಕ್ಕಂತೆ ನೀವು ಆಲಯಕ್ಕೆ ಬನ್ನಿ. ಅದರ ತದನಿಮಿತ್ತ ಅದರ ಮುಖಾಂತರವಾಗಿ ನಾವು ದೇವರಿಗೆ ಸಭೆಯೊಡನೆ ಕೂಡಿ ಕುಟುಂಬದವಾಗಿ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುವಂತ ಆಶೀರ್ವಾದಕ್ಕೆ ಪಾತ್ರರಾಗ್ತೇವೆ. Because you see the power of God manifest in the place where there is thanksgiving and praise unto God. ಎಲ್ಲಿ ಸ್ತುತಿ ಆರಾಧನೆ ಇರ್ತದೋ ಆ ಸ್ಥಳದಲ್ಲಿಯೇ ದೇವರ ಶಕ್ತಿ ಪ್ರತ್ಯಕ್ಷವಾಗಿ ಅನುಭವಿಸುವಂತ ಸಂಗತಿ ಇರ್ತದಲ್ಲಿ. The walls of Jericho were huge. ಅಲ್ಲಿ ಯೆರಿಕೋ ಗೋಡೆಗಳು ಬಹಳ ದೊಡ್ಡವಾಗಿದ್ದವು. How did they come down? ಯಾವ ರೀತಿಯಲ್ಲಿ ಕುಸಿದು ಬಿದ್ದವು? The people of God began to march and they began to shout shouts of praise. ಹೌದು ಬೇರೆ, ಯಾವ ರೀತಿ ಯೆರಿಕೋ ಗೋಡೆಗಳು ಕುಸಿದು ಬಿದ್ದು ಅಂತ ನಮಗೆ ಗೊತ್ತಿದೆ. ದೈವ ಜನರು ಸುತ್ತಾಡುತ್ತಾ ಕೂಗುತ್ತಾ ದೇವರಿಗೆ ಕೃತಜ್ಞತಾ ಸ್ತುತಿಗಳು ಸಲ್ಲಿಸುವಾಗ ಯೆರಿಕೋ ಗೋಡೆಗಳು ಕುಸಿದು ಬಿದ್ದವು. Amen. Amen. What are the walls of Jericho in your life? ಹೌದು, ನಿಮ್ಮ ಜೀವಿತದಲ್ಲಿ ಯೆರಿಕೋ ಗೋಡೆಗಳೆನ್ನುವಂತ ಪರಿಸ್ಥಿತಿ ಏನಾಗಿದೆ? Pick up your position in giving praise and thanksgiving unto God. All the walls of Jericho are going to come down. ಈ ಕ್ಷಣವೇ ನೀವು
ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುವಂತ ಸ್ಥಾನವನ್ನು ಅಲಂಕರಿಸಿ ಇವಾಗ ಒಂದು ವಿಷಯ ಮಾಡುವಾಗ ಇರುಕೋ ಕೋಟೆಗಳನ್ನುವಂತ ಪ್ರತಿಯೊಂದು ಸಮಸ್ಯೆ ಕುಸಿದು ಬೀಳಲಿಕ್ಕಿದೆ. When everything fails, praise prevails. ಹೌದು ಪ್ರಿಯರೇ, ಎಲ್ಲವೂ ವಿಫಲವಾದರೂ ಕೂಡ ಅದರ ಸ್ತುತಿ ಅದು ಜಯ ಸಾಧಿಸುತ್ತೆ. Amen. Amen. Hallelujah. Hallelujah. So please don't underestimate the time of praise and worship. ದಯಮಾಡಿ ಆಲಯದಲ್ಲಿ ನಡೀತಕ್ಕಂಥ ಸ್ತುತಿ ಆರಾಧನೆ ಸಮಯವನ್ನು ಯಾರೊಬ್ಬರು ಕೂಡ ಕಡಿಮೆ ಲೆಕ್ಕಾಚಾರ ಹಾಕಿಕೊಳ್ಳಬೇಡ್ರಿ. In Acts chapter 16, ಅಪೊಸ್ತಲ ಕೃತ್ಯ 16 the Bible talks upon Paul and Silas in prison. ಅಲ್ಲಿ ಪೌಲ ಮತ್ತು ಸೀಲರು ಆ ರೀತಿಯಲ್ಲಿ ಸೆರೆಮನಿಯಲ್ಲಿ ಬಂದಿಯಾಗಿರುವುದನ್ನು ಬಗ್ಗೆ ಮಾತಾಡ್ತಾ ಇದೆ. Where were they? ಅವರು ಎಲ್ಲಿದ್ದಾರೆ? ಜೈಲಲ್ಲಿ. ಎಲ್ಲಿದ್ದಾರೆ? ಸೆರೆಮನೆಯಲ್ಲಿ ಬಂದಿಗಳಾಗಿದ್ದಾರೆ. ಅರಮನೆ ಅಲ್ಲ, ಸೆರೆಮನೆ. ಅರಮನೆಯಲ್ಲ, ಸೆರೆಮನೆ. ಜೋರಾಗಿ ಹೇಳ್ರಿ, ಸೆರೆಮನೆ. Where were they? ಅವರೆಲ್ಲಿದ್ದಾರೆ? In ceremony. ಆ ಒಂದು ಜೈಲಿನೊಳಗೆ. And the Bible says, ವಾಕ್ಯ ಹೇಳುತ್ತೆ, their hands and feet tied with chains. ಅವರ ಕೈ ಕಾಲುಗಳು ಸಂಪೂರ್ಣವಾಗಿ ಅಲ್ಲಿ ಕಬ್ಬಿಣದ ಸರಳು ಅಥವಾ ಏನಂತಾರೆ ಚೈನ್ಗಳಿಂದ ಬಂಧಿಸಲ್ಪಟ್ಟಿದ್ರು. Number 1, where were they? ಮೊದಲನೇದಾಗಿ ಅವರೆಲ್ಲಿದ್ದಾರೆ? ಸೆರೆಮನೆ. ಹೇಳ್ಬೇಕು, ಎಲ್ಲಿದ್ದಾರೆ? ಸೆರೆಮನೆ. Number 2, how are they? ಅವರು ಯಾವ ಸ್ಥಿತಿಯಲ್ಲಿದ್ದಾರೆ? ಕಾಲು ಕೈಗಳಿಗೆ ಕಬ್ಬಿಣದ ಒಂದು ಸರಪಣಿಗಳಿಂದ ಕಟ್ಟಿ ಬಂಧಿಸಲ್ಪಟ್ಟಿದ್ದಾರೆ. ಹೌದಾ? Is a prison a wonderful place? ಏನ್ರಿ, ಜೈಲ್ ಎನ್ನುವಂತ ಸ್ಥಳ ಅದ್ಭುತವಾದ ರಮಣೀಯ ಸ್ಥಳವೇ? ಹೇಳ್ರಿ, good place to enjoy? ಅದು ಆನಂದಿಸುವಂತ ಒಂದು ಸ್ಥಳವೇ? And the Bible says, ಸತ್ಯವೇ ಹೇಳ್ತದೆ, at midnight. ಆ ಮಧ್ಯರಾತ್ರಿಯಲ್ಲಿ. When? ಯಾವಾಗ? ತಡರಾತ್ರಿ ಅಥವಾ ಮಧ್ಯರಾತ್ರಿಯಲ್ಲಿ. When? ಯಾವಾಗಂತೆ? ಸೊ ಜೋರಾಗಿ ಹೇಳ್ಬೇಕು. ಹೇಳ್ರಿ, ಜೋರಾಗಿ ಹೇಳ್ರಿ. ಯಾವಾಗ? ಎಲ್ಲಿ? ಯಾವ ಸ್ಥಳದಲ್ಲಿ? ಎಂತ ಸ್ಥಿತಿಯಲ್ಲಿ? ಎಂತ ಸ್ಥಿತಿಯಲ್ಲಿ? Being in the prison, ಅವರು ಜೈಲಿನಲ್ಲಿ ಇದ್ದು, with their hands and feet tied with chains, ಕಾಲು ಕೈಗಳಿಗೆ ಬೇಡಿಗಳಿಂದ ಬಂಧಿಸಲ್ಪಟ್ಟು, at the midnight hour, ಮಧ್ಯರಾತ್ರಿಯ ಗಳಿಗೆಯಲ್ಲಿ. The Bible says, ಸತ್ಯವೇ ಹೇಳುತ್ತೆ, they were singing hymns to God. ದೇವರಿಗೆ ಸ್ತುತಿ ಪದಗಳನ್ನು ಹಾಡ್ತಾ ಇದ್ದಾರೆ. Amen. Amen. ಯಾರನ್ನ ಇದೀವ ಅಂತ ಪರಿಸ್ಥಿತಿಯಲ್ಲಿ? ಯಾರಾದ್ರೂ ಅಂತ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಇವತ್ತು? Still they were singing hymns to God. ಅಂತ ಪರಿಸ್ಥಿತಿಯಲ್ಲಿ ಕೂಡ ಅವರು ದೇವರಿಗೆ ಕೃತಜ್ಞತಾ ಸ್ತುತಿಯ ಪದಗಳು. They were rejoicing in the presence of God. ದೇವರ ಪ್ರಸನ್ನತೆಯಲ್ಲಿ ಅವರು ಆನಂದಿಸ್ತಾ ಇದ್ರು. 3 things. 3 ವಿಷಯ. Midnight hour, ನೋಡ್ರಿ, ಮಧ್ಯರಾತ್ರಿಗಳಿಗೆ chains, ಸರಪಣಿಗಳಿಂದ ಬಂದಿ, prison, ಮತ್ತು ಜೈಲು. You know what happened? ಏನಾಯ್ತು? 4 things happened. 4 ವಿಷಯ ಜರುಗಿತು. When they were praising God, ಅವರು ದೇವರಿಗೆ ಸ್ತುತಿ ಸಲ್ಲಿಸುವಾಗ there were 4 things happened. 4 ಸಂಗತಿಗಳು ಸಂಭವಿಸಿತು. The Bible says, ವಾಕ್ಯ ಹೇಳುತ್ತೆ, there was an earthquake. ಒಂದು ದೊಡ್ಡ ಭೂಕಂಪನವಾಯಿತು. ಎಲ್ಲರೂ ಹೇಳ್ರಿ, ಭೂಕಂಪ. ಭೂಕಂಪ ಹೆಂಗಾಗ್ತದೆ ಹಂಗ ಹೇಳ್ಬೇಕು ನೀವು. ಭೂಕಂಪ ಅದು ಹೆಂಗಾಗತ್ತೆ ಅಂತ ಹೇಳ್ಬೇಕು. ಭೂಕಂಪ. ಎಲ್ಲರೂ ಹೇಳ್ರಿ, ಭೂಕಂಪ. There was an earthquake. ಅಲ್ಲಿ ಒಂದು ಭೂಕಂಪನವಾಯಿತು. And the Bible says severe earthquake. ಬೈಬಲ್ ಹೇಳ್ತದೆ ಅದು ತೀವ್ರಗತಿಯ ಭಯಂಕರ ಭೂಕಂಪ. Amen. Amen. Severe earthquake. ಭಯಂಕರ ಭೂಕಂಪ. How many of you have seen an earthquake? ಎಷ್ಟು ಜನರು ಭೂಕಂಪವನ್ನು ನೋಡಿದ್ದೀರಾ? ಎಷ್ಟು ಜನ ನೋಡಿದ್ದಾರೆ? ಎಷ್ಟು ಜನ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ? ಎಷ್ಟು ಜನರಿಗೆ ಅನುಭವ ಇದೆ ಭೂಕಂಪದ? ಹೇಳ್ರಿ. ಬಳ್ಳಾರಿಗೆ ಆಗಿಲ್ಲಲ್ಲ? ಓನ್ಲಿ ಅವರ್ ಬ್ರದರ್ ಒಬ್ಬರೇ. ಅಲ್ಲಿ ಒಬ್ರು. ಎಷ್ಟು ಜನ ಅನ್ನೋದು ಭೂಕಂಪ ನೋಡಿಲ್ಲ? ಭೂಕಂಪ ಅನುಭವಿಸಿಲ್ವಾ? ಭೂಕಂಪ ನೋಡಿಲ್ವಾ? You know when the earthquake occurs, ನೋಡ್ರಿ, ಈ ಭೂಕಂಪ ಬರುವಾಗ you literally go like a boat. ನೀವು ಬೋಟಿನ ಪಾದಿಯಲ್ಲಿ ಆ ಕಡೆಯಿಂದ ಈ ಕಡೆ ಹಿಂಗ ಅಲಗಾಡ್ತಾ ಇರ್ತೀರಿ. And sometimes something you are dancing on your own. ನೀನು ಆ ರೀತಿಯಲ್ಲಿ ನಿನಗೆ ಅಲ್ಲಿ ನಾಟ್ಯವಾಡುವಂಗೆ ಅನಿಸ್ಬಿಡ್ತದೆ. The Bible says the earthquake was very severe in that prison. ಆ ಒಂದು ಸೆರೆಮನೆಯೊಳಗೆ ಸಂಭವಿಸಿದ ಭೂಕಂಪ ತೀವ್ರವಾಗಿತ್ತಂತೆ. Amen. Amen. The first point, ಮೊದಲನೇ ಅಂಶ, earthquake, ಭೂಕಂಪವಾಯಿತು. Number 2, ಎರಡನೇದು, the foundations of the prison were shaken. ಸೆರೆಮನೆಯ ಬುನಾದಿಯು ಅಲಗಾಡಿಸಲ್ಪಡ್ತು. Amen. Amen. Hallelujah. First point, earthquake. ಮೊದಲನೇ ವಿಷಯ ಭೂಕಂಪವಾಯಿತು. Second thing, ಎರಡನೇದು, the foundations of the prison were shaken. ಸೆರೆಮನೆಯ ಒಂದು ಅಸ್ಥಿವಾರವು ಕದಲಿಸಲ್ಪಡ್ತು, ನಡಗಿಸಲ್ಪಡ್ತು. Third point, ಮೂರನೇ ಅಂಶ, the chains became loose. ಆ ಒಂದು ಬಂಧಿಸಲ್ಪಟ್ಟಂತ ಕಬ್ಬಿಣದ ಒಂದು ಸರಪಣಿಗಳು ಕಳಚಿ ಬಿದ್ದವು. Amen. Amen. Fourth point, ನಾಲ್ಕನೇ ಅಂಶ, the prison doors flew open. ಆ ಒಂದು ಸೆರೆಮನೆಯ ದ್ವಾರಗಳು ಅವಸ್ಥಿಕವೇ ತಕ್ಕೊಂಡ್ಬಿಟ್ಟು ತೆರೆಯಲ್ಪಟ್ಟವು. Amen. Amen. Come on, somebody shout hallelujah. Hallelujah. Amen. When you begin to sing praise and thanksgiving unto God, ನೀವು ಯಾವಾಗ ಹಾಡುಗಳು ಹಾಡುತ್ತಾ ದೇವರಿಗೆ ಸ್ತುತಿ ಆರಾಧನೆ ಕೃತಜ್ಞತೆ
ಸಲ್ಲಿಸುವಾಗ there is something happening. ಅದು ಏನೋ ಸಂಭವಿಸುತ್ತದೆ. Amen. Hallelujah. Tell your neighbor, something will happen. ನಿಮ್ಮ ಪಕ್ಕದ ಕಡೆಗೆ ನೋಡಿ, ಏನೋ ಸಂಭವಿಸುತ್ತದೆ. Something will happen. ಏನೋ ಸಂಭವಿಸುತ್ತದೆ. Hallelujah. Amen. Amen. Please know, so the Bible says he is enthroned on the praises of his people. ಹೌದು, ದೇವರ ವಾಕ್ಯ ಹೇಳ್ತಾ ಇದೆ, ದೇವರು ತನ್ನ ಮಕ್ಕಳು ಮಾಡುವ ಸ್ತುತಿ ಆರಾಧನೆಗಳೆನ್ನುವಂತ ಸಿಂಹಾಸನಕ್ಕೆ ಬಂದು ಕೂತ್ಕೊಳ್ತಾನೆ. So I'm going to tell you a story and then we're going to close. ಹೌದು, ಒಂದು ಕಥೆಯನ್ನು ಹೇಳಿಬಿಟ್ಟು ನಾನು ಮುಕ್ತಾಯ ಮಾಡ್ತೇನೆ. The Bible talks about this man called Jehoshaphat in 2 Chronicles chapter 20. ಎರಡನೇ ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ ಬರ್ಕೊಳ್ರಿ. ಯೆಹೋಷಾಫಾಟ್ ಎನ್ನುವಂತ ರಾಜನ ಬಗ್ಗೆ ಈ ಒಂದು ವಿಷಯ ಮಾತಾಡ್ತಾ ಇದೆ. The Bible says that his subjects came and told him, "Oh King Jehoshaphat, the Ammonites and the Moabites, which constitute a very huge army, are coming to wage war against you." ಅಮ್ಮೋನಿಯರು ಮೋವಾಬಿಯರು ಎನ್ನುವಂತ ವೈರಿಗಳ ದೊಡ್ಡ ಸೇನೆ ಇಟ್ಟುಕೊಂಡು ಈಗೋ ಯೆಹೋಷಾಫಾಟನೇ ನಮ್ಮ ಮೇಲೆ ಯುದ್ಧಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿ ಬಂದು ಅವರು ಆ ಸಮಾಚಾರವನ್ನು ತಿಳಿಸಿದರು. No, Jehoshaphat was frightened. ಆದ್ರೆ ಯೆಹೋಷಾಫಾಟನು ಬಹಳ ಭಯಪಟ್ಟ. But I love this man Jehoshaphat. ಆದರೂ ಕೂಡ ಯೆಹೋಷಾಫಾಟನನ್ನು ಬಹಳ ಇಷ್ಟಪಡ್ತೇನೆ. Because irrespective of the situation, the first thing that he always did was he sought the face of God. ನೋಡ್ರಿ, ಅದರ ಪರಿಸ್ಥಿತಿ ಎಂತಾದ್ದು ಆಗಿದ್ರು ಕೂಡ ಅದನ್ನು ತಲೆ ಕೆಡಿಸಿಕೊಳ್ಳದೆ ಮೊಟ್ಟ ಮೊದಲನೇ ಸಂಗತಿ ಅದನ್ನು ಮಾಡಿದಿನಪ್ಪ ಅಂದ್ರೆ ದೇವರ ಮುಖವನ್ನು ಹುಡುಕಿದ. The Bible says, ದೇವರ ವಾಕ್ಯ ಹೇಳ್ತದೆ, Jehoshaphat set himself to seek the face of God. ಯೆಹೋಷಾಫಾಟನು ತನ್ನನ್ನು ತಾನೇ ದೇವರ ಮುಖವನ್ನು ಹುಡುಕುವುದನ್ನು ತೊಡಗಿಸಿಕೊಂಡ. So he gathered the whole of the nation of Judah. ಇಡೀ ಯೂದಾಯದಲ್ಲಿರ್ತಕ್ಕಂಥ ದೇಶದ ಪ್ರಜೆಗಳಿಗೆ ಕರೆ ಕೊಟ್ಟು ಹೇಳಿದ. And then he said, we're going to pray. ನಾವು ಪ್ರಾರ್ಥಿಸೋಣ ಅಂತ ಹೇಳಿದ. They began to seek the face of God in prayer. ನೋಡ್ರಿ, ಅವರೆಲ್ಲರೂ ರಾಷ್ಟ್ರವಾಗಿ ದೇವರನ್ನು ಪ್ರಾರ್ಥನೆಯಲ್ಲಿ ಹುಡುಕಿದರು. And as they began to seek the face of God, ಅವರು ದೇವರ ಮುಖವನ್ನು ಹುಡುಕುತ್ತಿರುವಾಗಲೇ the Bible says there was a prophet called Jehaziel. ಅಲ್ಲಿ ಜೆಹಜಿಯೇಲ್ ಎನ್ನುವಂತ ಒಬ್ಬ ಪ್ರವಾದಿ ಇದ್ದರು. And the Bible says the Spirit of God came upon Jehaziel. ಆ ಒಂದು ಜೆಹಜಿಯೇಲನ ಮೇಲೆ ಆ ಒಂದು ದೇವರ ಆತ್ಮವು ಇಳಿದು ಬಂತು. Verse 14 the Bible says, 14ನೇ ವಚನ ಹೇಳ್ತದೆ, the word of God came to Jehoshaphat. ಆ ಒಂದು ಯೆಹೋಷಾಫಾಟನಿಗೆ ದೇವರ ವಾಕ್ಯ ಬಂತು. This is what the Lord tells you, Jehoshaphat. ಯೆಹೋಷಾಫಾಟನೇ ಕರ್ತನು ಹೀಗೆ ಹೇಳುತ್ತಿದ್ದಾನೆ, do not worry because of this vast army. ದೊಡ್ಡ ಸೈನ್ಯದ ನಿಮಿತ್ತವಾಗಿ ನೀವು ನೋಡ್ಬಿಟ್ಟು ಹೆದರಬೇಡ. Amen. Amen. Hallelujah. Verse 15. 15ನೇ ವಚನ, Jehaziel said, ಆಗ ಜೆಹಜಿಯೇಲ್ ಹೇಳಿದನು, this is what the Lord tells you. ಇದೇ ಕರ್ತನಿಗೆ ಹೇಳ್ತಿದ್ದಾನೆ, do not worry because of the vast army. ದೊಡ್ಡ ಗುಂಪಿನ ನಿಮಿತ್ತ ನೀನು ಭಯಪಡಬೇಡ. The last part, look at it. ಆ ಕರ್ತನ ಕೊನೆಯ ಒಂದು ಭಾಗ ಹೇಳ್ತಾನೆ, battle is not yours but mine, says the Lord. ಯಾಕಂದ್ರೆ ಯುದ್ಧವು ನಿಮ್ಮದಲ್ಲ, ಅದು ನನ್ನದೇ ಅಂತ ದೇವರು ಹೇಳ್ತಿದ್ದಾನೆ. Amen. Amen. Hallelujah. Hallelujah. Verse 16. 16ನೇ ವಚನ, But Jehoshaphat, ಯೆಹೋಷಾಫಾಟನು, you need to do something. ನೀವು ಏನೋ ಒಂದು ವಿಷಯ ಮಾಡಬೇಕು. You don't have to fight this battle. ಈ ಯುದ್ಧ ಮಾಡೋದು ಬೇಕಾಗಿಲ್ಲ. It does not belong to you. ಈ ಯುದ್ಧ ನಿನಗೆ ಸಂಬಂಧಪಟ್ಟಿದ್ದಲ್ಲ, It belongs to me. ಇದು ನನಗೆ ಸಂಬಂಧಪಟ್ಟಿದ್ದು. You need to do something. ಆದ್ರೆ ನೀನು ಏನೋ ಒಂದು ವಿಷಯ ಮಾಡಬೇಕು. Edward, verse 16. 16ನೇ ವಚನ, The word Bible says, ವಾಕ್ಯ ಹೇಳುತ್ತೆ, we need to do something. ನಾವೇನೋ ಮಾಡಬೇಕಂತೇಳಿ. What do you need to do? ಏನ್ ಮಾಡ್ಬೇಕು? Tomorrow go down against them. ನಾಳೆ ಮಾರನೇ ದಿವಸ ನೀವು ಅವರ ವಿರುದ್ಧವಾಗಿ ಹೋಗ್ರಿ. Amen. Amen. Hallelujah. You don't need to fight this battle. ಈ ಯುದ್ಧದಲ್ಲಿ ಯುದ್ಧ ಮಾಡಲು ಬೇಕಾಗಿಲ್ಲ. But you need to march against them. ಆದ್ರೆ ಮರುದಿನ ಎದ್ದು ಅವರ ವಿರುದ್ಧ ನೀವು ಹೋಗ್ರಿ. In the kingdom of God, ದೇವರ ರಾಜ್ಯದಲ್ಲಿ there is no looking back. ಹಿಂದೆ ತಿರುಗಿ ನೋಡುವಂತದಿಲ್ಲ. There is only one command. ಒಂದೇ ಆದೇಶ, ನೆಟ್ಟಿಗೆ ಮುಂದೆ ಹೋಗೋದು. ಹಾಗೆ bird. Keep going for ahead. ಮುಂದೆ ನಡೀತಾ ಹೋಗಿ. Every warrior in the kingdom of God who was successful was person who marched ahead. ಯಾರೆಲ್ಲ ದೇವರ ರಾಜ್ಯದಲ್ಲಿ ಒಬ್ಬ ಯಶಸ್ವಿ ಫಲಭರಿತವಾದಂತ ದೇವರ ಸೇವಕರು, ದೇವರ ಮಕ್ಕಳು ಇದಾರಪ್ಪ ಅಂದ್ರೆ ಅವರೆಲ್ಲರೂ ಕೂಡ ಹಿಂದೆ ನೋಡಿದವರಲ್ಲ, ಯಾವಾಗಲೂ ಮುಂದೆ ನೋಡುತ್ತಾ ನಡೆದವರು. Moses, when he was stuck between Pharaoh's army and the Red Sea, he marched ahead. ಹೌದು, ಮೋಶೆ ಕೂಡ ಫರೋವನ ಸೈನ್ಯ ಮತ್ತು ಕೆಂಪು ಸಮುದ್ರದ ಮಧ್ಯದಲ್ಲಿ ಸಿಕ್ಕಾಕೊಂಡಾಗ ಆತ ಏನ್ ಮಾಡ್ದ? ಮುಂದೆ ನೋಡಿ ಮುನ್ನುಗ್ಗಿದ. David, when he confronted Goliath, he did not look back, but he marched ahead. ದಾವೀದನು ಕೂಡ ವಿಷಯಕ್ಕೆ ಬಂದ್ರೆ ಗೊಲ್ಯಾತನನ್ನು ಎದುರುಗೊಂಡಾಗ ಹಿಂದೆ ತಿರುಗಿ ನೋಡಲಿಲ್ಲ, ಬೆನ್ನು ತೋರಿಸಲಿಲ್ಲ, ಬದಲಾಗಿ ಮುಂದೆ ಹೋದ. There is a song in English. ಇಂಗ್ಲಿಷ್ ಅಲ್ಲಿ ಒಂದು ಭಾಷೆ ಹಾಡಿದೆ, if you catch hell, don't hold it, but if you're going through the hell, don't stop. But what you do, you go ahead, don't stop, you go ahead. ನೀನು ಆ ಒಂದು ನರಕವನ್ನು ಇಟ್ಟುಕೊಂಡಿರುವುದಾದ್ರೆ ಮತ್ತೆ ಎಷ್ಟು ಮಾತ್ರ ಕೂಡ ಚಿಂತೆ ಮಾಡಬೇಡ, ಯಾವಾಗಲೂ ಕೂಡ ನೀನು ಅದನ್ನು ಎದುರುಗೊಂಡಾಗಲೂ ಕೂಡ ತಲೆ ಕೆಡಿಸ್ಕೋಬೇಡ, ಮುಂದೆ ಹೋಗು, ಮುನ್ನುಗ್ಗುತ್ತಾ ಮುಂದುವರಿ. ಯೆಹೋಷಾಫಾಟನು march against the enemy. ವೈರಿಗಳ ವಿರುದ್ಧ ನಡೆದನು. You need to march against the enemy. ನೀವು ನಿಮ್ಮ ವೈರಿಗಳ ವಿರುದ್ಧ ನಡೆಯಬೇಕು. And see how the Lord will fight
fight a battle for you. ಯಾವ ರೀತಿಯಲ್ಲಿ ದೇವರು ನಿಮ್ಮ ಪರವಾಗಿ ಯುದ್ಧ ಮಾಡ್ತಾ ನೋಡಬೇಕು. Verse 17. 17ನೇ ವಚನ. God said, ದೇವರು ಹೇಳಿದ, you will not have to fight this battle. ಈ ಯುದ್ಧವನ್ನು ನೀನು ಮಾಡೋದೇ ಬೇಕಾಗಿಲ್ಲ. But stand still. ಆದರೆ ಸುಮ್ಮನೆ ನಿಂತುಕೋ. My NKJV version says, position yourself. NKJV ಒಂದು ತರ್ಜುಮೆ ಹೇಳ್ತದೆ, ನೀನು ನಿನ್ನ ಸ್ಥಾನವನ್ನು ಅಲಂಕರಿಸಿ ನಿಂತುಕೋ. Amen. Amen. Hallelujah. We need to be people who will take up our position. ನಮ್ಮ ಸ್ಥಾನವನ್ನು ತೆಗೆದುಕೊಂಡು ಅಲಂಕರಿಸಿಕೊಂಡು ನಿಂತುಕೊಳ್ಳುವಂತ ಜನರು ನಾವಾಗಬೇಕು. Amen. Amen. Hallelujah. Hallelujah. So take up your positions. ನಿಮ್ಮ ಸ್ಥಾನವನ್ನು ನೀವು ಅಲಂಕರಿಸಿ. Everybody say, position yourself. ನಿಮ್ಮ ಸ್ಥಾನವನ್ನು ತೆಕ್ಕೊಳ್ಳಿ. Tell your neighbor, position yourself. ಹೇಳಿ ನಿಮ್ಮ ಪಕ್ಕದ ನಿಮ್ಮ ಸ್ಥಾನವನ್ನು ನೀವು ಅಲಂಕರಿಸಿ. Tell them, position yourself. ನಿಮ್ಮಷ್ಟಕ್ಕೆ ನೀವು ನಿಮ್ಮ ಸ್ಥಾನದಲ್ಲಿ ಸನ್ನದ್ಧರಾಗಿರಿ. We don't need to fight the battle. ನಾವು ಯುದ್ಧ ಮಾಡೋದು ಬೇಕಾಗಿಲ್ಲ. We need to march against the enemy. ನಾವು ಶತ್ರುಗಳ ವಿರುದ್ಧ ನಡೆಯಬೇಕು. But we need to position ourselves. ಆದ್ರೆ ನಮ್ಮನ್ನು ನಾವೇ ನಮ್ಮ ಸ್ಥಾನವನ್ನು ಅಲಂಕರಿಸಿ ನಿಲ್ಲಬೇಕು. Now we will see what position Jehoshaphat took here. ಮತ್ತು ಇಲ್ಲಿ ಯೆಹೋಷಾಫಾಟನು ಎಂಥ ಸ್ಥಾನವನ್ನು ತೆಗೆದುಕೊಂಡು ನೋಡೋಣ. The Bible says, you know, all the singers and the musicians, he made them to stand in the front. ನೋಡಿ, ಎಲ್ಲಾ ಹಾಡಾಡುವಂತ ಸಂಗೀತ ವಾದ್ಯಗಳು ನುಡಿಸುವಂತ ಎಲ್ಲಾ ಆರಾಧನಾ ತಂಡವನ್ನು ಆತನು ಮೊದಲನೇ ಸಾಲ ನಿಲ್ಲಿಸಿದ. Amen. ಹೌದಾ? Here was Ravi with the guitar. ಇಲ್ಲಿ ರವಿ ಅವರು ಗಿಟಾರ್ ಜೊತೆಗೆ, Praveen with the guitar, ಪ್ರವೀಣ್ ಅವರು ಕೀಬೋರ್ಡ್ ಜೊತೆಗೆ, Edward with the keyboard, ಮತ್ತು ಎಡ್ವರ್ಡ್ ಅವರು ಕೀಬೋರ್ಡ್, Abhi with the drums, ಮತ್ತು ಅಭಿ ಅವರು ಡ್ರಮ್ಸ್. all the singers, musicians, Sinti, everybody were here. ಇಲ್ಲಿ ಎಲ್ಲಾ ಒಂದು ಆರಾಧನಾ ತಂಡದ ಗುಂಪು ತಂಡವೆಲ್ಲವೂ ಒಬ್ಬೊಬ್ಬರಾಗಿ ಹೆಸರಾಗಿ ಅಲ್ಲಿ ಮುಂದೆ ನಿಂತಿರ್ತಾರೆ. And behind them were with people with arms and ammunition. ಮತ್ತು ಅವರ ಹಿಂದುಗಡೆಗೆ ಎಲ್ಲಾ ವಿಧಂತ ಅಸ್ತ್ರಗಳನ್ನು ಇಟ್ಟುಕೊಂಡಂತ ಒಂದು ಜನರು. Behind them were Shashi, ನೋಡ್ರಿ, ಆ ಒಂದು ಶಶೋ ಹಿಂದೆ brother ಆನಂದ್ ಅವರು, brother Jeremiah with arms and ammunition. ಎಲ್ಲಾ ವಿಧವಾದಂತ ಸಶಸ್ತ್ರಗಳೊಟ್ಟಿಗೆ ಏನಂದ್ರೆ ಸರ್ವ ಸಿದ್ಧತೆಯಲ್ಲಿ ಇರ್ತಾರೆ. That is the position. ಅದು ಒಂದು ಸ್ಥಾನ. Amen. Amen. Hallelujah. That is the position that the Bible is talking about. ಇಂಥ ಒಂದು ಸ್ಥಾನದ ಬಗ್ಗೆ ಸತ್ಯವೇದ ಮಾತಾಡ್ತಾ ಇದೆ. Now where are they going? ಮತ್ತೆ ಎಲ್ಲಿ ಹೋಗ್ತಾ ಇದಾರೆ? They are going to wage a war. ಅವರು ಯುದ್ಧ ಸಾರ್ಲಿಕ್ಕಾಗಿ ಹೋಗ್ತಾ ಇದಾರೆ. And the Bible says they began to sing a song unto the Lord. ಯುದ್ಧ ಸಾರ್ಲಿಕ್ಕೆ ಹೋಗುವಂತವರು ಹಾಡುಗಳಾಡುತ್ತಾ ಸ್ತುತಿ ಪದಗಳಾಡುತ್ತಾ ಆರಾಧನೆ ಮಾಡ್ಕೊಂಡು ಮ್ಯೂಸಿಕ್ ಬಾರಿಸ್ಕೊಂಡು ಹೋಗ್ತಾ ಇದಾರೆ. Verse 21. 21ನೇ ವಚನ ನೋಡಿ. What was the song that they sang? ಅವರು ಹಾಡಿದಂತ ಹಾಡು ಯಾವುದು? Oh, praise the Lord. ದೇವರಿಗೆ ಸ್ತೋತ್ರ. For his mercy endureth forever. ಆತನ ಕನಿಕರವಾದ ಶಾಶ್ವತವಾದದ್ದು. Praise the Lord. ದೇವರಿಗೆ ಸ್ತೋತ್ರವಾಗಲಿ. For his mercy endureth forever. ಆತನ ಕೃಪೆಯು ಶಾಶ್ವತವಾದದ್ದು. The musicians were at the front. ನೋಡ್ರಿ, ಮುಂದುಗಡೆಗೆ ಮೊದಲ ಸಾಲಲ್ಲಿ ಸ್ತುತಿ ಆರಾಧನೆ ತಂಡ. Behind were the people with arms and ammunition. ಹಿಂದುಗಡೆಗೆ ಸಾಲಲ್ಲಿ ಸಶಸ್ತ್ರಗಳ ತಂಡ. And they began to fight a war. ಮತ್ತು ಆ ರೀತಿಯಲ್ಲಿ ಯುದ್ಧ ಸಾರ್ಲಿಕ್ಕೆ ಹೋದರು. You know what happened? ಏನಾಯ್ತು? You know what happened? ಏನಾಯ್ತು ಗೊತ್ತು? Verse 22. 22ನೇ ವಚನ. The Lord set ambushes against the enemy. ಹೌದು ಪ್ರಿಯರೇ, ಕರ್ತನು ತಾನೇ ಆ ಒಂದು ವೈರಿಗಳ ವಿರುದ್ಧವಾಗಿ ಯುದ್ಧ ಮಾಡಿದನು. Amen. Amen. Hallelujah. 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 When you begin to give thanks and praise unto God, irrespective of your situation, even if it's a vast army ahead of you, let me tell you, the Lord is going to go ahead of you and will confuse the enemy. ಹೌದು, ನೀವು ಸ್ತುತಿ ಆರಾಧನೆಯನ್ನು ನೀವು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ನಿಮ್ಮ ವಿರುದ್ಧವಾಗಿ ಎಷ್ಟು ದೊಡ್ಡ ಸೇನೆ ಯುದ್ಧಕ್ಕೆ ಬಂದರೂ ಕೂಡ ದೇವರು ಅವರವರೊಳಗೆ ಎಲ್ಲಾ ವಿಧವಾದ ಗೊಂದಲವನ್ನಿಟ್ಟು ಹೊಂಚು ಹಾಕಲ್ಪಟ್ಟವರಿಟ್ಟು ಆತ ಮಾಡಿಸಿಬಿಡುತ್ತಾನೆ, ನಿಮಗೆ ಜಯ ಕೊಡ್ತಾನೆ. The enemy will come in one direction, but he will flee in 7 different directions. ವೈರಿ ಎನ್ನುವಂತವನು ಒಂದು ದಿಕ್ಕಿನಲ್ಲಿ ಬಂದರೂ ಅವನು 7 ದಿಕ್ಕಿನಲ್ಲಿ ಓಡ್ತಾನೆ. Amen. Amen. Hallelujah. Hallelujah. What is your situation this evening? ಈ ಸಂಜೆ ನಿನ್ನ ಸ್ಥಿತಿ ಎಂತದ್ದು? The word of God for you tonight. ಈ ರಾತ್ರಿ ಸಮಯದಲ್ಲಿ ದೇವರ ವಾಕ್ಯ ರಾತ್ರಿ ನಿಮಗಾಗಿ. Position yourself. ಅದೇನೆಂದ್ರೆ ನಿಮ್ಮ ಸ್ಥಾನವನ್ನು ನೀವು ಅಲಂಕರಿಸಿ ನಿಲ್ಲಿ. Take up your position. ನಿಮ್ಮ ಸ್ಥಾನ ಬಿಟ್ಕೊಡ್ಬೇಡ್ರಿ, ಅದರಲ್ಲಿ ನಿಂತುಕೊಳ್ಳಿ. For this is the will of God for you in Christ Jesus. ಇದೇ ಕ್ರಿಸ್ತ ಯೇಸುವಿನಲ್ಲಿ ನಿಮ್ಮ ನಿಮಿತ್ತವಾಗಿರತಕ್ಕಂತ ದೇವರ ಚಿತ್ತ. Amen. Amen. Hallelujah. Position yourself. ನಿಮ್ಮಷ್ಟಿಗೆ ನೀವೇ ಸನ್ನದ್ಧರಾಗಿ ನಿಮ್ಮ ಸ್ಥಾನದಲ್ಲಿ ನಿಲ್ಲಿ. You may not be a good singer. ಒಂದು ವೇಳೆ ನೀವು ಉತ್ತಮವಾಗಿ ಆಡದಿರುವಂತವರಾಗಿರಬಹುದು. You may not be a good musician. ಒಳ್ಳೆಯ ಒಂದು ವಾದ್ಯಗಳನ್ನು ನುಡಿಸುವಂತ ವ್ಯಕ್ತಿ ಆಗಿಲ್ಲದೆ ಇರಬಹುದು. But you need to only take up your position. ಆದರೂ ಒಂದೇ ವಿಷಯ ಬೇಕಾದದ್ದು, ನಿಮ್ಮ ಸ್ಥಾನವನ್ನು ನೀವು ನಿಲ್ಲಬೇಕು. In giving thanks and praise to God. ಯಾವುದಪ್ಪ ಸ್ಥಾನ ಅಂದ್ರೆ ದೇವರಿಗೆ ಕೃತಜ್ಞತಾ ಸ್ತುತಿ ಸಲ್ಲಿಸು. And when you begin to do that, ಅದನ್ನು ಮಾಡುವಾಗ the Lord who is enthroned on the praises of his people will begin to fight the battle for you. ತನ್ನ
ಮಕ್ಕಳ ಸ್ತುತಿಗಳಲ್ಲಿ ಆಸೀನನಾಗಿರುವಂತ ದೇವರು ತಾನೇ ನಮ್ಮ ಪರವಾಗಿ ತನ್ನ ಮಕ್ಕಳ ಪರವಾಗಿ ಯುದ್ಧ ಮಾಡ್ತಾನೆ. Amen. ಆಮೆನ್. Hallelujah. Are you excited this evening? ಈ ಸಂಜೆ ನೀವು ಉತ್ಸುಕರಾಗಿದ್ದೀರಾ? Come on, give the Lord a shout of praise this evening. ಈ ಸಂಜೆಯ ಸಮಯದಲ್ಲಿ ಎಲ್ಲರೂ ಕೂಡ ಶಬ್ದದಿಂದ ಸ್ತುತಿಯನ್ನು ಸಲ್ಲಿಸೋಣ. Give him a loud clap offering. ದೊಡ್ಡ ಚಪ್ಪಾಳೆಯನ್ನು ದೇವರಿಗೆ ಸಲ್ಲಿಸೋಣ. For we are victorious in God. ನಾವು ಕ್ರಿಸ್ತನಲ್ಲಿ ಸಂಪೂರ್ಣ ಜಯ. We don't need to fear. ನಾವು ಭಯಪಡಲು ಬೇಕಾಗಿಲ್ಲ. The morning we learned we don't need to fear. ಹೌದು ಪ್ರೇಮ ಬೆಳಿಗ್ಗೆ ಕಲ್ತಿದ್ದೇವೆ, ಅದೇನಪ್ಪ ಅಂದ್ರೆ ನಾವು ಭಯಪಡಲು ಬೇಡ. The Lord sends his angels ahead of us. ದೇವರು ತಾನೇ ನಮ್ಮ ಪರವಾಗಿ ದೂತರನ್ನು ಅಪ್ಪಣೆ ಕೊಡ್ತಾನೆ. What is our situation tonight? ಇವತ್ತು ರಾತ್ರಿ ನಮ್ಮ ಸ್ಥಿತಿಗತಿಗಳು ಏನಾಗಿರಲಿ? Are you facing the Ammonite and the Moabite in your life? ನಿಮ್ಮ ಜೀವಿತದಲ್ಲಿ ಕೂಡ ಯೆಹೋಷಾಫಾಟನಂತೆ ಅಮ್ಮೋನಿಯರು ಮೋವಾಬ್ಯರು ಅನ್ನುವಂತಹ ಸೈನಿಕ ಆ ಒಂದು ಶತ್ರುಗಳನ್ನು ಎದುರಿಸ್ತಾ ಇದ್ದೀರೋ? I don't know who is your Ammonite and the Moabite. ನೀವು ಎದುರಿಸುತ್ತಿರುವಂತಹ ಶತ್ರುಗಳ ರೂಪ ಅಮ್ಮೋನಿಯರು ಮೋವಾಬ್ಯರು ಯಾರೋ ನನಗಂತೂ ಗೊತ್ತಿಲ್ಲ. I don't need to know it. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. But I have a solution. ಆದ್ರೆ ನಿಮಗೆ ಒಂದು ಪರಿಹಾರ ನನಗುಂಟು. The positioning. ಅದೇನಪ್ಪ ಅಂದ್ರೆ ಸ್ಥಾನ. Take up your position. ನಿಮ್ಮ ಸ್ಥಾನದಲ್ಲಿ ಸನ್ನದ್ಧರಾಗಿ ನಿಲ್ಲಿ. Shall we all stand up in our prayer? ನಾವೆಲ್ಲರೂ ಕೂಡ ಈ ಸಮಯದಲ್ಲಿ ಎದ್ದು ನಿಂತುಕೊಳ್ಳೋಣ.